ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಮನುಷ್ಯನಲ್ಲಿ ಅತ್ಯಂತ ಅವಶ್ಯಕವಾಗಿ ಇರಬೇಕಾದ ಒಂದು ದೊಡ್ಡ ಗುಣ ಅದು ಸ್ನೇಹ. ಸ್ನೇಹವನ್ನು ಸಜ್ಜನರ ಜೊತೆಗೆ ತಾನು ಮಾಡಬೇಕು ಅನ್ನುವುದು ಮಾತ್ರ ಅಲ್ಲ, 4 ಜನರಲ್ಲಿ ಸ್ನೇಹದ ಬೀಜವನ್ನು ಬಿತ್ತಬೇಕು. ಸ್ನೇಹದಿಂದ, ಪ್ರೇಮದಿಂದ ಅವರೆಲ್ಲರೂ ಬಾಳುವಂತೆ ತಾನು ಅವರಿಗೆ ಮಾರ್ಗದರ್ಶನವನ್ನು ಮಾಡಬೇಕು. ಈ ಗುಣವನ್ನು ನೀರಿನಿಂದ ನಾನು ಕಲಿತದ್ದು ಅಂತ ಬೋಧ್ಯ ಹೇಳುತ್ತಾನೆ. ನೀರಿನಲ್ಲಿರುವ ಗುಣ ಸ್ನೇಹ. ಸಂಸ್ಕೃತದಲ್ಲಿ ನೀರಿನೊಳಗಿರುವ ಜಿಡ್ಡು, ಆ ಗುಣಕ್ಕೆ ಸ್ನೇಹ ಅಂತ ಕರೀತಾರೆ. ಸ್ನೇಹ ಎಂಬ ಗುಣ ನೀರಿನೊಳಗೆ ಇದ್ದದ್ದರ ಪರಿಣಾಮ ನೀರು ತಾನೂ ಇನ್ನೊಂದು ವಸ್ತುವಿನ ಜೊತೆಗೆ ಅಂಟಿಕೊಳ್ಳುತ್ತೆ. 2 ವಸ್ತುಗಳು ಅಂಟಿಕೊಳ್ಳುವಂತೆ ಮಾಡುತ್ತೆ. ಹಿಟ್ಟು ಇದೆ, ಬಿಡಿ ಬಿಡಿಯಾದ ಕಣಗಳು ಹಾರಿ ಹೋಗ್ತಾ ಇರುತ್ತೆ. ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದಂತೆ ಗಾಳಿಗೆ ಹಾರಿ ಹೋಗುವ ಹಿಟ್ಟಿನ ಕಣಗಳಿದ್ದರೆ ನೀರು ಹಾಕಿದಾಗ ಒಂದಕ್ಕೊಂದು ಅಂಟಿಕೊಳ್ತವೆ. ಹಾರಿ ಹೋಗುವ ಹಿಟ್ಟಿನ ಕಣಗಳು, ಮಣ್ಣಿನ ಕಣಗಳು, ಅವುಗಳನ್ನು ನೀರು ಒಂದಕ್ಕೊಂದು ಅಂಟಿಕೊಂಡು ಗಟ್ಟಿಯಾಗಿ ಇರುವಂತೆ, ಸಂಘಟಿತವಾಗಿ ಇರುವಂತೆ ಮಾಡುತ್ತದೆ. ಗಾಳಿ ತಾನೂ ಅಂಟಿಕೊಳ್ಳೋದಿಲ್ಲ, ಹಾರ್ತಾ ಇರುತ್ತದೆ. ನೀರು ತಾನು ಅಂಟಿಕೊಳ್ಳುತ್ತದೆ. ಒಂದು ವಸ್ತುವಿನ ಮೇಲೆ ನೀರು ಹರಿದು ಹೋದದ್ದಾದರೆ ನೀರು ಅಂಟಿಕೊಂಡಿರುತ್ತದೆ. ಗಾಳಿ ಸ್ವಲ್ಪ ಅಂಟಿಕೊಂಡು ಮುಂದೆ ಸಾಗುವುದಿಲ್ಲ.
ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳದೆ ಸಾಗತ್ತೆ. ಹಾಗಲ್ಲ ನೀರಿನ ಸ್ವಭಾವ, ಅಂಟಿಕೊಳ್ಳೋದು. ಹಾಗಾದರೆ ವ್ಯಕ್ತಿ ತಾನು ಸಜ್ಜನರ ಜೊತೆಗೆ ಅಂಟಿಕೊಳ್ಳಬೇಕು, ಸಜ್ಜನರ ಸಂಘವನ್ನು ಮಾಡಬೇಕು. ಕಾರಣಾಂತರಗಳಿಂದ, ಯಾವುದೋ ಒಂದು ತಪ್ಪು ತಿಳುವಳಿಕೆಯಿಂದ ಅನೇಕ ಸಜ್ಜನರು ಯಾವುದೋ ತಪ್ಪು ತಿಳುವಳಿಕೆ ಎಂಬ ಗಾಳಿಯಿಂದ ಒಬ್ಬರಿಗೊಬ್ಬರು ಸಂಬಂಧವಿಲ್ಲದಂತೆ ದೂರ ದೂರ ಹಾರಿ ಹೋಗುವ ಪ್ರಸಂಗ ಇದ್ದರೆ, ನೀರಿನಂತೆ ಆ ಎಲ್ಲ ಸಜ್ಜನರು ಒಂದು ಕಡೆಗೆ ಅಂಟಿಕೊಂಡು ಸಂಘಟಿತರಾಗಿರುವಂತೆ ಮನುಷ್ಯ ಅವರನ್ನು ಒಂದು ಕಡೆಗೆ ಸೇರಿಸುವ ಕೆಲಸವನ್ನು ಮಾಡಬೇಕು. ಇದರಿಂದ ಬಹಳ ದೊಡ್ಡದಾದಂತಹ ಆಧ್ಯಾತ್ಮಿಕವಾಗಿಯೂ ಲೌಕಿಕವಾಗಿಯೂ ದೊಡ್ಡ ಸಾಧನೆಯಾಗತ್ತೆ. ಅನೇಕ ಸಜ್ಜನರು ಒಂದು ಕಡೆಗೆ ಸೇರಿದಾಗ ಧರ್ಮಾಚರಣೆಯನ್ನು ಅತ್ಯಂತ ಉತ್ತಮ ಮಟ್ಟದಲ್ಲಿ ಮಾಡಬಹುದು. ಒಬ್ಬ ಮಾಡಲಿಕ್ಕಾಗದೇ ಇದ್ದದ್ದನ್ನು ಇಬ್ಬರು, ಮೂವರು, ನಾಲ್ಕು, ಹೆಚ್ಚು ಹೆಚ್ಚು ಜನರು ಸಂಖ್ಯೆಯಲ್ಲಿ ಸೇರಿದಾಗ ಬಹಳ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ಧರ್ಮವನ್ನು ಮಾಡಬಹುದು, ಪರೋಪಕಾರವನ್ನು ಮಾಡಬಹುದು. ಲೌಕಿಕ ಜೀವನದಲ್ಲಿಯೂ ಕೂಡ ಒಬ್ಬಂಟಿಗರಾಗಿ ದುಃಖವನ್ನು ಅನುಭವಿಸುವ ಪ್ರಸಂಗ ಇದ್ದಾಗ, ಅಸಹಾಯಕತೆಯ ಒಂದು ದೊಡ್ಡ ಕೊರತೆ ಎಲ್ಲರನ್ನ ಆ ರೀತಿಯ ಒಂದು ಕೊರತೆ ಕಾಡ್ತಾ ಇರುವಾಗ ಒಬ್ಬರನ್ನೊಬ್ಬರು ಸೇರುವಂತೆ ಮಾಡಿದರೆ ಅವರು ಸಂಘಟಿತರಾಗಿ ಅಸಹಾಯಕತೆಯ ದುಃಖವನ್ನು ಕಳೆದುಕೊಂಡು ಲೌಕಿಕ ಜೀವನದಲ್ಲಿಯೂ ಸುಖವಾಗಿರುವುದಕ್ಕೆ ಸಾಧ್ಯ. ಆಧ್ಯಾತ್ಮಿಕ ಜೀವನದಲ್ಲಿ ಧರ್ಮವನ್ನು ಮಾಡುವಾಗ, ಜ್ಞಾನವನ್ನು ಸಂಪಾದನೆ ಮಾಡುವಾಗ ವಿಶೇಷವಾಗಿ ಮುಂದೆ ನಡೆಯುವುದಕ್ಕೆ ಸಾಧ್ಯ ಇದೆ. ಒಬ್ಬ ಜ್ಞಾನಿ, ಭಾರೀ ಆಲೋಚನಾ ಶಕ್ತಿ ಇದೆ, ಶಾಸ್ತ್ರಗಳ ಅಧ್ಯಯನದ ಹಿನ್ನೆಲೆ ಇದೆ, ಪ್ರತಿಭಾ ಸಂಪನ್ನನಾಗಿದ್ದಾನೆ, ಅನೇಕ ರೀತಿಯ ತತ್ವಗಳನ್ನು ಶಾಸ್ತ್ರದ ಆಳಕ್ಕಿಳಿದು ಆವಿಷ್ಕಾರ ಮಾಡುವಂತಹ ಯೋಗ್ಯತೆಯನ್ನು ಪಡೆದುಕೊಂಡಿದ್ದಾನೆ. ಅವನಿಂದ ಸಾಕಷ್ಟು ಜಗತ್ತಿಗೆ ಲಾಭವಾಗುತ್ತೆ. ಆದರೆ ಅಂಥವರು ಇಬ್ಬರು ಸೇರಿದರೆ, ಮೂವರು, ಅನೇಕರು ಸೇರಿದರೆ, ಒಬ್ಬರ ಆಲೋಚನೆ ಮತ್ತೊಬ್ಬರ ಆಲೋಚನೆಗೆ ಸೇರಿದಾಗ, ಮಥನವಾದಾಗ, ಚಿಂತನ ನಡೆದಾಗ ಇನ್ನಷ್ಟು ವಿಶೇಷವಾಗಿ ತತ್ವಗಳು ಬೆಳಕಿಗೆ ಬರುವುದಕ್ಕೆ ಸಾಧ್ಯ ಇದೆ. ಒಬ್ಬ ಜಗತ್ತಿನ ಹಿತಕ್ಕಾಗಿ ಜಪ ಪಾರಾಯಣಗಳನ್ನು ಮಾಡ್ತಾ ಇರ್ತಾನೆ. ಅವನಂತಹ ಆಲೋಚನೆ ಇರುವ 100, 1000, ಲಕ್ಷ ಜನ ಸೇರಿದರೆ ಅಷ್ಟೆಲ್ಲ ಜನ ಸೇರಿ ಮಾಡಿದಂತಹ ಜಪ, ಪಾರಾಯಣ, ಪ್ರಾರ್ಥನೆ, ಯಜ್ಞ, ಯಾಗಗಳು ಎಷ್ಟು ಫಲವನ್ನು ಕೊಡುವುದಕ್ಕೆ ಸಾಧ್ಯ ಇದೆ, ಜಗತ್ತಿನ ಮೇಲೆ ಎಷ್ಟು ಪ್ರಭಾವವನ್ನು ಬೀರುವುದಕ್ಕೆ ಸಾಧ್ಯವಿದೆ ಅಂತ ಆಲೋಚನೆ ಮಾಡಿದರೆ ಸಜ್ಜನರ ಸಮಾಗಮ, ಸಜ್ಜನರ ಸಹವಾಸ, ಸಜ್ಜನರ ಸಂಘಟನೆ ಇದು ಎಷ್ಟು ಅಗತ್ಯವಾದದ್ದು ಅಂತ ತಿಳಿದು ಬರ್ತದೆ. ಈ ನಿಟ್ಟಿನಲ್ಲಿ ಅಂತಹ ಸಜ್ಜನರು ಸಿಕ್ಕಾಗ ಅವರ ಜೊತೆಗೆ ಸಂಘಟಿತರಾಗಿರಬೇಕು. ಇದನ್ನು ನಾನು ನೀರಿನಿಂದ ಕಲಿತೆ. ಬೋಧ್ಯ ಅಂತಾನೆ, ನೋಡು, ನಾನು ವಾಯುವಿನಿಂದಲೂ ಕಲಿತದ್ದುಂಟು, ನೀರಿನಿಂದಲೂ ಕಲಿತದ್ದುಂಟು. ವಾಯು ಯಾವುದರ ಸಂಬಂಧ ಇಲ್ಲದೆ ಇದ್ದಾಗ ಹಾರತಾ ಇರ್ತದೆ. ನಾನು ಜನರ ಸಂಬಂಧ ಬೇಡ ಅಂತ ಅರಣ್ಯಕ್ಕೆ ಬಂದಿದ್ದೇನೀಗ. ಬೇಕಾದಷ್ಟು ಜನರು ನನ್ನ ಜೀವನದಲ್ಲಿ ಭೇಟಿಯಾಗಿ ಹೋಗಿದ್ದಾರೆ. ಸಾಕಷ್ಟು ಜನರ ಸಂಬಂಧ, ಸಂಘ, ಅವರ ಸಹವಾಸ, ಅವರ ಒಡನಾಟ ನನ್ನ ಜೀವನದಲ್ಲಿ ಬಂದಾಯಿತು. ಆದರೂ ಯಾರ ಜೊತೆಗೆ ನಾನು ಅಂಟಿಕೊಳ್ಳಲಿಲ್ಲ. ಆದರೆ ಈಗ ನೀನು ಬಂದು ಮಾತಾಡ್ತಾ ಇದ್ದೀನಿ, ನಾನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೇನೆ. ಹಾಗಾದರೆ ನೀರು, ಗಾಳಿ ಎರಡರಿಂದಲೂ ನಾನು ಕಲಿತೆ. ದುರ್ಜನರ ಸಾಧನೆಗೆ ಪ್ರತಿಬಂಧಕ ಮಾಡುವ ಜನರ ಸಂಬಂಧ ಬಂದಾಗಲೂ ಅಂಟಿಕೊಳ್ಳದೆ ಅವರ ಪರಿಣಾಮ ನಮ್ಮ ಮೇಲೆ ಆಗದೇ ಇರೋ ಹಾಗೆ ನಿರ್ಲಿಪ್ತವಾಗಿರಬೇಕು. ಇದನ್ನು ವಾಯುವಿನಿಂದ ಕಲಿತೆ. ಆದರೆ ಸಜ್ಜನರ ಸಹವಾಸ ಆದಾಗ ಯಾರು ನಮ್ಮ ಸಾಧನೆಗೆ ಅಡ್ಡಿ ಆಗೋದಿಲ್ಲ, ನಮ್ಮ ಸಾಧನೆಗೆ ಪೋಷಣೆಯನ್ನು ನೀಡುತ್ತಾರೆ,
ಅಥವಾ ನಮಗೆ ಅವರಿಂದ ವಿಶೇಷವಾದ ಲಾಭವಾಗದಿದ್ದರೂ ನಮ್ಮಿಂದಾದರೂ ಅವರು ಲಾಭ ಪಡೆಯೋದಾಗಿದ್ದರೆ ಅವಶ್ಯವಾಗಿ ಅವರ ಜೊತೆಗೆ ನೀರಿನಂತೆ ಅಂಟಿಕೊಳ್ಳುವ ಸ್ವಭಾವವನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ಇದು ನೀರು, ಗಾಳಿ ಇವುಗಳಿಂದ ನಾನು ಕಲಿತಂತಹ ಪಾಠ ಅಂತ ಬೋಧ್ಯ ಹೇಳ್ತಾನೆ. ಸ್ನಿಗ್ಧ ಸ್ವಚ್ಛ ಪ್ರಕೃತಿತಃ, ಸ್ವಭಾವತಃ ನೀರು ಇದು ಸ್ವಚ್ಛ. ಮಣ್ಣು ಸೇರಿದರೆ ಹೊಲಸು, ಇನ್ನೇನಾದರೂ ಸೇರಿದರೆ ಹೊಲಸು. ಸ್ವಭಾವತಃ ನೀರು ಹೇಗೆ ಸ್ವಚ್ಛವಾಗಿದೆ, ಹಾಗೆ ಸುತ್ತಮುತ್ತ ಇದ್ದವರು, ಅಕ್ಕಪಕ್ಕದಲ್ಲಿದ್ದವರು ಹೇಗೇ ಇರಲಿ, ಸ್ವಭಾವತಃ ನಾವು ಮಾತ್ರ ಸ್ವಚ್ಛವಾಗಿರಬೇಕು, ನೀರಿನಂತೆ ನಿರ್ಮಲವಾಗಿರಬೇಕು. ಜನ ಏನಾದರೂ ಹೇಳಬಹುದು, ಏನಾದರೂ ಮಾತನಾಡಬಹುದು, ಆದರೆ ಒಳಗೆ ನಮ್ಮ ಹೃದಯದ ಅಂತರಾಳದಲ್ಲಿ ಶುದ್ಧಿ ಇರಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಯಾವ ದೋಷಗಳು ನಮ್ಮಲ್ಲಿ ಇರಬಾರದು. ಅಂತಹ ಕೆಸರು, ಅಂತಹ ಕಲುಷ ಇದು ಸ್ವಭಾವತಃ ನಮ್ಮಲ್ಲಿ ಇರಬಾರದು. ಇದನ್ನು ನಾನು ಕಲಿತ ನೀರಿನಿಂದ. ನೀರು ಹೇಗೆ ತಾನು ಸ್ನೇಹ ಅಂಟಿಕೊಳ್ಳುವ ಸ್ವಭಾವವನ್ನು ಇಟ್ಟುಕೊಂಡು ಇನ್ನೊಬ್ಬರನ್ನೂ ಅಂಟಿಸುತ್ತೆ, ಹಾಗೆ ತಾನು ಸ್ವಚ್ಛವಾಗಿರುವುದು ಮಾತ್ರ ಅಲ್ಲ, ತನ್ನ ಹತ್ತಿರ ಬಂದ ವ್ಯಕ್ತಿಯನ್ನೂ ಸ್ವಚ್ಛ ಮಾಡುವಂತಹ ಸ್ವಭಾವವೂ ನೀರಿನಲ್ಲಿದೆ. ತನ್ನಲ್ಲಿ ಸ್ನಾನ ಮಾಡಿದವರನ್ನೂ ಸ್ವಚ್ಛ ಮಾಡುತ್ತದೆ. ತನ್ನನ್ನು ಒಳಗೆ ಕುಡಿದವರು ಯಾರೋ ಅವರ ಒಳ ದೇಹವನ್ನೂ ಸ್ವಚ್ಛ ಮಾಡುವ ಕೆಲಸವನ್ನು ನೀರು ಮಾಡುತ್ತದೆ. ಹೊರಗೆ ಸ್ನಾನ ಮಾಡಿದರೆ, ಒಳಗೆ ಪಾನ ಮಾಡಿದರೆ, ಎರಡೂ ರೀತಿಯಿಂದ ಒಳ ಹೊರ ಸ್ವಚ್ಛ ಮಾಡುವಂತಹ ಸ್ವಭಾವ ನೀರಿನಲ್ಲಿದೆ. ವ್ಯಕ್ತಿಯಲ್ಲಿ ಈ ಗುಣ ಇರಬೇಕು. ನಿನ್ನೆ ಇದರ ಬಗ್ಗೆ ನಾವು ತಿಳಿದಿದ್ದೇವೆ, ಮತ್ತೊಂದು ಮುಖದಿಂದ ತಿಳಿಯುತ್ತಾ ಇದ್ದೇವೆ ಅಷ್ಟೆ. ಯಾವ ವ್ಯಕ್ತಿ ನಮ್ಮ ವಲಯದಲ್ಲಿ ಬರ್ತಾನೆ, ಅಂತಹ ವ್ಯಕ್ತಿಯಲ್ಲಿರುವ ಒಳ ಹೊರ ದೋಷಗಳನ್ನು ಪರಿಹರಿಸುವಂತಹ ಒಂದು ಗುಣ ನಮ್ಮಲ್ಲಿರಬೇಕು ಅಂತ ನೀರಿನಿಂದ ನಾನು ಕಲಿತೆ. ಹೊರಗಿರುವ ದೋಷಗಳು, ನಮ್ಮ ದೇಹದ ಹೊರಗಿರುವ ದೋಷಗಳು, ಮಣ್ಣು, ಕೆಸರು, ಎಲ್ಲಾದರೂ ಮೆತ್ತಿಕೊಂಡಿದ್ದರೆ ಧೂಳಿ ಅಥವಾ ಬೆವರು, ಈ ರೀತಿಯ ಹೊಲಸುಗಳು ನಮ್ಮ ದೇಹದ ಹೊರಗಿದೆ. ಸ್ನಾನ ಮಾಡಿ ಸ್ವಚ್ಛವಾಗಿ ತೊಳೆದುಕೊಂಡ್ರೆ ಮೇಲಿನ ಹೊಲಸೆಲ್ಲ ಹೋಗುತ್ತೆ. ಹಾಗೆ ವ್ಯಕ್ತಿಯ ಹೊರಗಿರುವ ಹೊಲಸುಗಳು ಅಂದರೆ ಈ ಧಾರ್ಮಿಕವಾದ ಕ್ಷೇತ್ರದಲ್ಲಿ ಅವನಲ್ಲಿರುವಂತಹ ಅನಾಚಾರಗಳು, ಬಾಹ್ಯ ಅನಾಚಾರಗಳು. ಬಾಹ್ಯವಾದ ಅನಾಚಾರಗಳೇನಿವೆ ಅವುಗಳನ್ನು ಶುದ್ಧಗೊಳಿಸುವ ಪ್ರಯತ್ನ ಮಾಡಬೇಕು. ನೀರು ಸುಮ್ಮನೆ ನೀರು ಹಾಕಿದರೆ ಸಾಕು, ಮೈ ಮೇಲಿನ ಹೊಲಸು ಹೋಗ್ತದೆ. ನೀರು ತಂಪಾಗಿರುತ್ತದೆ, ಸಿಹಿಯಾಗಿಯೂ ಇದೆ, ಆದರೆ ಹೊಲಸನ್ನು ತೊಳಿತದೆ. ಹಾಗೆ ನಾವು ಬಹಳ ಕಹಿಯಾಗಿಯೇ ಮಾತನಾಡುವ ಅನಿವಾರ್ಯತೆ ಏನಿಲ್ಲ. ಕೆಲವೊಮ್ಮೆ ಅನಿವಾರ್ಯತೆ ಬರಬಹುದು, ಆದರೆ ಸಿಹಿಯಾಗಿಯೇ ಮಾತನಾಡ್ತಾ ಅವರಿಗೆ ತಂಪಾಗಿಯೇ ಇದ್ದು ಬಿಸಿ ತಾಕಿಸದೆ ಮೃದುವಾಗಿ ಮೆದುವಾಗಿ ಸಿಹಿಯಾಗಿ ಮಾತನಾಡ್ತಾ ಅವನಲ್ಲಿರುವಂತಹ ಬಾಹ್ಯ ದೋಷಗಳನ್ನು, ಅನಾಚಾರಗಳನ್ನು ತಿದ್ದುವ ಪ್ರಯತ್ನವನ್ನು ಪ್ರತಿಯೊಬ್ಬ ಮನುಷ್ಯ ಮಾಡಬೇಕು. ತಾನು ಸ್ವಚ್ಛ ಪ್ರಕೃತಿತಃ, ಅದನ್ನು ಮರೆಯಬಾರದು. ತಾನು ಮೊದಲು ಶುದ್ಧನಾಗಿರಬೇಕು. ಕೆಸರಿಂದ ಕೆಸರು ತೊಳೆದಂತೆ ದಾಸರಂತಾರಲ್ಲ, ಹಾಗಾಗಬಾರದು. ಮತ್ತು ಕೆಸರಿನಿಂದ ಕೆಸರು ತೊಳೆಯೋದಕ್ಕಾಗುವುದಿಲ್ಲ. ನೀರು ತಾನು ಸ್ವಚ್ಛವಾಗಿದ್ದರೆ ಇನ್ನೊಂದು ವಸ್ತುವನ್ನು ಸ್ವಚ್ಛ ಮಾಡಬಲ್ಲದು. ಹಾಗೆ ವ್ಯಕ್ತಿ ಇನ್ನೊಬ್ಬನನ್ನು ಸ್ವಚ್ಛ ಮಾಡುವುದಕ್ಕೆ ಹೊರಟಾಗ ಸ್ವಚ್ಛ ಪ್ರಕೃತಿತಃ ಶ್ರೀಮದ್ಭಾಗವತ ಹೇಳುತ್ತದೆ. ತಾನು ಮೊದಲು ಸ್ವಚ್ಛನಾಗಿರಬೇಕು, ತಾನು ಶುದ್ಧನಾಗಬೇಕು. ಆತ್ಮಾವಲೋಕನವನ್ನು ಮೊದಲು ಮಾಡಿಕೊಳ್ಳಬೇಕು. ತನ್ನಲ್ಲಿರುವಂತಹ ದೋಷಗಳೇನಾದರೂ ಇದ್ದರೆ ತಿದ್ದಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಅನಾಚಾರದಿಂದ ತಾನು ಮೊದಲು ಮುಕ್ತನಾಗಬೇಕು.
ಬಾಹ್ಯವಾದಂತಹ ಅಶುದ್ಧಿಗಳು ಅನೇಕ ಇವೆ. ಭಗವಂತನ ದಿವ್ಯವಾದಂತಹ ಚಿಹ್ನಗಳು, ಗೋಪೀಚಂದನ ಧಾರಣ, ಮುದ್ರಾಧಾರಣ, ತಿಲಕಧಾರಣ, ಗಂಧ, ಅಂಗಾರ, ಅಕ್ಷತೆ, ತುಳಸಿ ಮಾಲೆ, ಇವುಗಳೆಲ್ಲ ಬಾಹ್ಯ ದೀಕ್ಷೆ. ಈ ತರಹದ ಭಗವಂತನ ಭಕ್ತಿ ಒಳಗೆ ಇರಬೇಕಾದದ್ದು ಅತೀ ಪ್ರಧಾನವಾದದ್ದು, ಎರಡು ಮಾತಿಲ್ಲ. ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಬಾಹ್ಯವಾದಂತಹ ದೀಕ್ಷೆಯೂ ಇರಬೇಕು. ಅದರಿಂದ ಮನುಷ್ಯನಿಗೆ ಆಗಾಗ ಎಚ್ಚರ ಬರ್ತದೆ. ನಾನು ವಿಷ್ಣು ಭಕ್ತ, ವಿಷ್ಣುವಿನ ಆದೇಶದಂತೆ ನಾನು ಜೀವನವನ್ನು ಸಾಗಿಸಬೇಕು, ತಪ್ಪು ಹೆಜ್ಜೆ ಇಡಬಾರದು. ಈ ಎಚ್ಚರ ನಮಗೆ ಆಗಾಗ ಬರ್ತಾ ಇರುತ್ತದೆ. ಮಹಾಭಾರತದಲ್ಲಿ ಒಂದು ಪ್ರಸಂಗದಲ್ಲಿ ನಾವು ಕಾಣುತ್ತೇವೆ, ನಾರು ಬಟ್ಟೆಗಳನ್ನು, ತಪಸ್ವಿಗಳ ವೇಷವನ್ನು ಧಾರಣ ಮಾಡಿದಂತಹ ಮಡದಿಗೆ ಎಷ್ಟೋ ದಿನಗಳವರೆಗೆ ತಪಸ್ಸು ಮಾಡಿದಂತಹ ಋಷಿಗಳು ಇನ್ನು ಮುಂದೆ ಸಂಸಾರವನ್ನು ಪ್ರಾರಂಭ ಮಾಡೋಣ, ಗೃಹಸ್ಥ ಜೀವನದ ಪ್ರಾರಂಭ ಮಾಡೋಣ ಅಂತ ಹೇಳಿದರೆ ಋಷಿಪತ್ನಿ ನುಡಿದ ಮಾತೇನು ಅಂದರೆ, ಈ ಆರ್ಷ ವೇಷದಲ್ಲಿ ಗ್ರಾಮ್ಯ ಸುಖವನ್ನು ಅನುಭವಿಸುವುದು ಬೇಡ, ಇದು ವೇಷಕ್ಕೆ ಅವಮಾನ. ನಾಗರಿಕ ವೇಷದಲ್ಲಿ ನಾವು ಸಂಸಾರವನ್ನು ನಡೆಸೋಣ, ಆರ್ಷ ವೇಷದಲ್ಲಿ ನಾವು ತಪಸ್ಸು ಮಾಡೋಣ ಅಂತ ಹೇಳ್ತಾಳೆ. ವೇಷಕ್ಕಿರುವಂತಹ ಬೆಲೆ. ಹಾಗೆ ಬಾಹ್ಯವಾದಂತಹ ದೀಕ್ಷೆ ಇದು ಮನುಷ್ಯನನ್ನು ತಪ್ಪು ಕೆಲಸ ಮಾಡಬೇಡ ಅನ್ನುವ ಎಚ್ಚರವನ್ನು ಕೊಡ್ತಾ ಇರ್ತದೆ. ಜೊತೆಗೆ ಇವನನ್ನು ನೋಡಿದಂತಹ ವ್ಯಕ್ತಿಗಳಿಗೂ ನಾವು ಧಾರ್ಮಿಕರಾಗಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಮೂಡುತ್ತೆ. ಜೊತೆಗೆ ಮನುಷ್ಯನೊಳಗೆ ಒಂದು ಧೈರ್ಯವನ್ನು ಅದರಿಂದ ನಾವು ಗುರುತಿಸಬಹುದು. ನಾನು ವಿಷ್ಣು ಭಕ್ತ ಅಂತ ಹೇಳಿಕೊಳ್ಳುವುದಕ್ಕೆ ಸಂಕೋಚ ಇರಬಾರದು, ವಿಷ್ಣು ಭಕ್ತ ಅಂತ ತೋರಿಸಿಕೊಳ್ಳುವುದಕ್ಕೂ ಸಂಕೋಚ ಇರಬಾರದು. ತೋರಿಕೆಗೆ ವಿಷ್ಣು ಭಕ್ತಿ ಇರಬಾರದು, ಆದರೆ ವಿಷ್ಣು ಭಕ್ತಿಯನ್ನು ತೋರಿಸುವುದಕ್ಕೆ ಸಂಕೋಚ ಇರಬಾರದು. ಇರೋದು ಭಕ್ತಿ ನೈಜವಾಗಿರಬೇಕು, ಇದ್ದದ್ದನ್ನು ತೋರಿಸುವುದಕ್ಕೆ ಧೈರ್ಯ ಇರಬೇಕು. ಸಂಕೋಚ ಇದೆ ಅಂದರೆ ವಿಷ್ಣುವಿನಲ್ಲಿ ಶ್ರದ್ಧೆ ಕಡಿಮೆ ಇದೆ ಅಂತ ಅರ್ಥ. ಈ ನಿಟ್ಟಿನಲ್ಲಿ ಬಾಹ್ಯವಾದಂತಹ ದೀಕ್ಷೆ, ಗೋಪೀಚಂದನದ ಧಾರಣವನ್ನು ಮಾಡೋದರಿಂದ ಎಲ್ಲ ಪಾಪಗಳ ಪರಿಹಾರವಾಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮೋಕ್ಷಕ್ಕೆ ಅದೊಂದು ನೇರವಾದ ಮಾರ್ಗ ಅಂತ ವಾದಿರಾಜರಂತಾರೆ. ಜೊತೆಗೆ ಏನೇನು ನಮ್ಮ ಜೀವನದಲ್ಲಿ ಅನಿಷ್ಟಗಳು, ಅನಾಹುತಗಳು, ಕಷ್ಟಗಳು ಇವುಗಳೆಲ್ಲ ಹಣೆ ಬರಹದಲ್ಲಿದೆ, ಅದೆಲ್ಲವನ್ನು ಅಳಿಸಿಬಿಡತ್ತಂತೆ. ಹೀಗೆ ಗೋಪೀಚಂದನವನ್ನು ತೀಡಿದರೆ ಅದೇನು ಮಾಡುತ್ತೆ, ನಮ್ಮ ಬಗ್ಗೆ ಏನಾದರೂ ತಪ್ಪು ರಿಪೋರ್ಟ್ಗಳನ್ನು ಮಾಡಿದರೆ ಅದನ್ನೆಲ್ಲ ಸರಿಯಾಗಿ ಅಳಿಸಿ ಸರಿಯಾದ ರಿಪೋರ್ಟನ್ನು ಕೊಡ್ತಾರಲ್ವ, ಹಾಗೆ ನಾವು ತಪ್ಪು ಮಾಡಿದ್ದೇವೆ, ಮಾಡಿಲ್ಲ ಅನ್ನೋ ಹಾಗಿಲ್ಲ, ತಪ್ಪುಗಳನ್ನು ಸಾಕಷ್ಟು ಮಾಡಿದ್ದೇವೆ. ಆ ಎಲ್ಲ ತಪ್ಪುಗಳೆಲ್ಲ ರಿಪೋರ್ಟ್ ಆಗಿದೆ. ಅದಕ್ಕೆ ತಕ್ಕ ಹಾಗೆ ನಮಗೆ ಏನೇನು ಶಿಕ್ಷೆ ಆಗಬೇಕು ಅನ್ನುವುದು ಆರ್ಡರ್ ಪಾಸಾಗಿ ಹೋಗಿದೆ. ಆದರೆ ಆ ಆರ್ಡರನ್ನು ಅಳಿಸ್ಬೇಕಲ್ಲ. ಈಗ ಯಾರು ಅಳಿಸ್ಬೇಕು? ಬ್ರಹ್ಮಲಿಖಿತ, ಅದನ್ನು ಅಳಿಸೋ ಹಾಗಿಲ್ಲ. ಹಣೆ ಬರಹ ಅಳಿಸೋದು ಸಾಧ್ಯತೆ ಯಾರಿಗಿದೆ? ಸಾಕ್ಷಾತ್ ಭಗವಂತನ ಸನ್ನಿಧಾನ ಇರುವ, ಶ್ರೀಕೃಷ್ಣನ ಸನ್ನಿಧಾನ ಇರುವ, ಶ್ರೀಕೃಷ್ಣನ ಪಾದಧೂಲಿಯ ವಿಶೇಷ ಸಾನ್ನಿಧ್ಯ ಇರುವಂತಹ ಗೋಪೀಚಂದನಕ್ಕೆ ಮಾತ್ರ ತನ್ನ ಮಗನ ಲಿಖಿತವನ್ನು ಅಳಿಸುವ ಸಾಧ್ಯತೆ ಇದೆ. ಹೈಕೋರ್ಟ್ ಆರ್ಡರ್ ಇದ್ದರೆ ಡಿಸ್ಟ್ರಿಕ್ಟ್ ಕೋರ್ಟಿನವರು ಏನೂ ಮಾಡೋ ಹಾಗಿಲ್ಲ, ಆದರೆ ಸುಪ್ರೀಂ ಕೋರ್ಟಿಗೆ ಪವರ್ ಇದೆ. ಹಾಗೆ ಬ್ರಹ್ಮದೇವರು ಹೈಕೋರ್ಟ್ ಇದ್ದ ಹಾಗೆ, ಶ್ರೀಕೃಷ್ಣ ಸುಪ್ರೀಂ ಕೋರ್ಟ್ ಇದ್ದ ಹಾಗೆ, ಬ್ರಹ್ಮದೇವರ ಲಿಖಿತವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಧೂಲಿಯಂತೆ ಇರುವಂತಹ ಗೋಪೀಚಂದನ ಅಂದರೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದ ಹಾಗೆ. ಅದನ್ನು ನೇರವಾಗಿ ತೀಡಿದರೆ, ಏನಾದರೂ ವಿಧಿಲಿಖಿತ ಇದ್ದರೆ, ನಮ್ಮ ಬಗ್ಗೆ ತಪ್ಪು ರಿಪೋರ್ಟ್ ಆಗಿ ಅದರಿಂದ ಶಿಕ್ಷೆಗಳೇನಾದರೂ ಪಾಸಾಗಿದ್ದರೆ, ಆರ್ಡರ್ ಪಾಸಾಗಿದ್ದರೆ ಅದೆಲ್ಲ ಅಳಿಸಿ ಹೋಗ್ತದೆ. ಫಾಲೇಯಲ್ಲಿಖಿತಂ ಧುನೋತಿ ಅಂತ ವಾದರಾಜ ಶ್ರೀಪಾದಂಗಳವರು ತಿಳಿಸ್ತಾರೆ. ಇಂತಹ ಶ್ರೇಷ್ಠವಾದ ಗೋಪೀಚಂದನದ ಧಾರಣ
ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು, ಯಾಂತ್ರಿಕವಾಗಿ ಅಲ್ಲ. ಅದರಂತೆ ಮುದ್ರಾ ಭಗವಂತನ ಆಯುಧಗಳು ಶಂಖ ಚಕ್ರ ಗದಾ ಪದ್ಮ, ಈ ಆಯುಧಗಳು ಶ್ರೇಷ್ಠವಾದಂತಹ ಆಯುಧಗಳು. ಯಾವಾಗಲೂ ನಮಗೆ ರಕ್ಷಕವಾಗಿ ಇರಲಿ ಎನ್ನುವುದರ ಚಿಂತನ. ಕ್ರಿಯೆ ಇದು ಮಹತ್ವದ್ದಲ್ಲ, ಅದರ ಹಿಂದೆ ಅನುಸಂಧಾನ ಇದ್ದು ಕ್ರಿಯೆಯನ್ನು ಮಾಡಬೇಕು. ನಮ್ಮ ಕಾಮಾದಿ ದೋಷಗಳನ್ನೆಲ್ಲ ಕಳೆದು ಯಾವಾಗಲೂ ನಮಗೆ ರಕ್ಷಣೆಗೆ ಭಗವಂತನ ಆಯುಧಗಳಿವೆ. ನಾನು ಮಾಡುವ ಯಾವುದೇ ವಿಧವಾದ ಸತ್ಕಾರ್ಯಗಳಿಗೆ ವಿಘ್ನ ಬಂದರೂ ಆ ಎಲ್ಲ ವಿಘ್ನಗಳನ್ನು ದೂರ ಓಡಿಸುವುದಕ್ಕೆ ದೇವರು ನನಗೆ ಯಾವಾಗಲೂ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ನಾರಾಯಣ ನನ್ನ ರಕ್ಷಣೆಗೆ ನಿಂತಿದ್ದಾನೆ ಅಂತನ್ನುವ ಒಂದು ಚಿಂತನ ಈ ಮುದ್ರಾಧಾರಣದ ಹಿನ್ನೆಲೆಯಲ್ಲಿದೆ. ದೇವರು ಆ ಮುದ್ರಾಧಾರಣೆ ಮಾಡಿಕೊಂಡಾಗ ಮಾತ್ರ ಇರ್ತಾನೆ, ಇಲ್ಲದೇ ಇದ್ದರೆ ಒಳಗಿರೋದಿಲ್ಲ ಅಂತಲ್ಲ. ಒಳಗೆ ದೇವರಿದ್ದಾನೆ ಯಾವಾಗಲೂ. ಅವನಿಲ್ಲದೆ ನಾವಿಲ್ಲ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ಅವನಿಲ್ಲದೆ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನು ಅಹೇಯ, ಅಹೇಯತ್ವಾದ ಅಹನ್ನಾಮ. ಆದರೆ ದೇವರು ಯಾವಾಗಲೂ ಒಳಗಿದ್ದಾನೆ. ಅಂದು ಏಕಾದಶಿಯ ಉಪವಾಸವನ್ನು ಮಾಡಿದ್ದಕ್ಕೆ ಯಾವ ಆಪತ್ತುಗಳು ಬರದೇ ಇದ್ದ ಹಾಗೆ ಅಂಬರೀಷ ಚಕ್ರವರ್ತಿಯನ್ನು ರಕ್ಷಣೆ ಮಾಡುವುದಕ್ಕೆ ಮಾತ್ರ ಪರಮಾತ್ಮ ತನ್ನ ಸುದರ್ಶನ ಚಕ್ರವನ್ನು ಅಂಬರೀಷನ ಮನೆಯಲ್ಲಿ ಇಟ್ಟಿದ್ದ. ಏನೇ ಆಪತ್ತುಗಳು ಬಂದರೂ ರಕ್ಷಣೆ ಮಾಡ್ತಿದ್ದ ಅಂತ ಕಥೆ ಅಂತ ತಿಳಿಯೋದಲ್ಲ. ಅದು ನಿತ್ಯದಲ್ಲಿಯೂ ಇವತ್ತಿಗೂ ಚಕ್ರ ಒಂದೇಕೆ, ಚಕ್ರ ಶಂಖ ಗದಾ ಪದ್ಮ ಇಷ್ಟೇಕೆ ಸ್ವತಃ ನಾರಾಯಣ ತಾನೇ ನಮ್ಮಲ್ಲಿ ಸನ್ನಿಹಿತನಾಗಿದ್ದು ನಮ್ಮ ಎಲ್ಲ ಆಪತ್ತುಗಳನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಶ್ರದ್ಧೆ ನಮ್ಮಲ್ಲಿ ಇರಬೇಕು. ಜೊತೆಗೆ ಈ ದೇಹ ಇದು ಭಗವಂತನಿಗೆ ಅರ್ಪಿತ. ನನ್ನ ದೇಹ ಎಲ್ಲ ಇದು ದೇವರ ದೇಹ, ದೇವರು ಸೃಷ್ಟಿ ಮಾಡಿದ ದೇಹ. ನನ್ನದು ಅನ್ನಲಿಕ್ಕೆ ಏನಿದೆ ಇದರೊಳಗೆ? ಯಾವುದನ್ನು ನಾನು ಪಡೆದುಕೊಂಡು ಬಂದದ್ದು? ಮನೆ ನನ್ನದು, ನಾನೇ ಕಟ್ಟಿಸಿದ್ದು, ಪ್ಲ್ಯಾನ್ ಹಾಕಿಸಿದ್ದು ನಾನೇ, ನನಗೆ ಹೇಗೆ ಬೇಕೋ ಹಾಗೆ ಕಟ್ಟಿಸಿಕೊಂಡಿದ್ದೇನೆ. ಹಣವನ್ನು ನಾನೇ ಕೊಟ್ಟದ್ದು, ಎಲ್ಲ ನಿಜ. ನಿನ್ನ ದೇಹಕ್ಕೆ ಮನೆ ವಿಚಾರ ಬಿಟ್ಬಿಡಿ, ಅದು ದೇವರ ಅಧೀನ, ಆ ವಿಷಯ ಬೇರೆ. ದೇಹ ಎಂಥ ದೇಹ ಬೇಕು ಅಂತ ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ, ಒಂದು ಬ್ಲೂ ಪ್ರಿಂಟ್ ತೋರಿಸ್ರಿ. ನೀವು ಹುಟ್ಟೋಕ್ಕಿಂತ ಮೊದಲು ನೀವು ಅಪ್ಲಿಕೇಶನ್ ಹಾಕಿದ್ದು, ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದು ಇಲ್ಲ. ಹಾಗಾದರೆ ದೇಹವನ್ನು ಹೀಗಿರಬೇಕು ಅಂತ ನಾವು ಆಲೋಚನೆ ಮಾಡಿದ್ದ, ಅದಕ್ಕಾಗಿ ಅಪ್ಲಿಕೇಶನ್ ಹಾಕಿದ್ದ, ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಿದೆಯಾ? ಯಾವುದೂ ಇಲ್ಲಲ್ಲ. ಹಾಗಾದರೆ ಈ ದೇಹದ ಮೇಲೆ ನನ್ನ ಅಧಿಕಾರ ಏನಿದೆ? ಹಣ ಕೊಟ್ಟು ಪಡೆದದ್ದ ಅಲ್ವಲ್ಲ. ನಾನೇ ಸ್ವತಃ ಮಾಡಿಕೊಂಡದ್ದ? ಅದಂತೂ ಸರ್ವಥಾ ಸಾಧ್ಯ ಇಲ್ಲ. ತಂದೆ ತಾಯಿಗಳ ಅಧಿಕಾರವಿದೆ ಆ ದೇಹದ ಮೇಲೆ, ಅವರಾದರೂ ಮಾಡಿದ್ದ. ಬೇಕಾದಷ್ಟು ಜನ ತಂದೆ ತಾಯಿಗಳಿದ್ದಾರೆ. ಯಾವ ರೀತಿ ದೇಹವನ್ನು ನಿರ್ಮಾಣ ಮಾಡಿದ್ದು, ಹೇಗೆ ಕೊರೆದದ್ದು, ಹೇಗೆ ಕಣ್ಣು ಮಾಡಿದ್ದು, ಕಿವಿ ಮಾಡಿದ್ದು, ಎಷ್ಟು ನರಗಳನ್ನು ಯಾವ ರೀತಿ ಜೋಡಿಸಿದ್ದು, ಎಷ್ಟು ದಿವಸ ಹಿಡಿತು ಜೋಡಿಸಲಿಕ್ಕೆ. ದೊಡ್ಡದಾದ ರಾಜಾಂಗಣ, ವಿಶಾಲವಾದ ವೇದಿಕೆ, ಮುಕ್ತ ಅವಕಾಶ. ಸ್ಟೇಜ್ ಮೇಲೆ ಬಂದು ಯಾರಾದರೂ ಒಂದು ದೇಹವನ್ನು ನಿರ್ಮಾಣ ಮಾಡಿ ತೋರಿಸ್ಬೋದು. ಸಾಧನ ಸಲಕರಣೆಗಳು ಏನು ಬೇಕೋ ಅದು ಇಲ್ಲ. ನರಗಳನ್ನು ಹೇಗೆ ಜೋಡಿಸೋದು, ಮಾಂಸ ಮಾಡೋದು ಹೇಗೆ, ರಕ್ತ ಮಾಡೋದು ಹೇಗೆ, ಎಲುಬುಗಳನ್ನು ಮಾಡೋದು ಹೇಗೆ, ಅಷ್ಟು ಅದ್ಭುತವಾದಂತಹ ದೇಹವನ್ನು ದೇವರು ಮಾಡಿದ್ದಾನೆ. ನನ್ನದು ಅದರೊಳಗೆ ಏನಿಲ್ಲ, ಎಲ್ಲವೂ ನಿನ್ನದು. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ, ತನು ನಿನ್ನದೋ ಜೀವನ ನಿನ್ನದು. ಈ ದೇಹವೂ ನಿನ್ನದು, ಬದುಕೂ ನಿನ್ನದು. ಇದನ್ನು ನಿತ್ಯವೂ ಸ್ಮರಿಸುವುದಕ್ಕೆ ದೇವರ ಚಿಹ್ನೆಗಳನ್ನು ಹಾಕಿಕೊಳ್ಳು. ಇದು ನನ್ನದಲ್ಲ, ದೇವರದು. ಯಾರ ಮುದ್ರಿಕೆ ಹಾಕ್ತೇವೆ ಅವ್ರದ್ದು ತಾನೇ ಅದು ವಸ್ತು. ದೇವರ ಮುದ್ರಿಕೆಗಳನ್ನು ಹಾಕಿ ಇದು ದೇವರ ವಸ್ತು ಅಂತ ಚಿಂತನೆ ಮಾಡು. ದೇವರ ರಕ್ಷಣೆ ಇದೆ ಅಂತ ಸ್ಮರಿಸೋದು. ಈ ತರಹದ ಮುದ್ರಾಧಾರಣೆ. ಅದರಂತೆ ಗೋಪೀಚಂದನ ಧಾರಣ, ತುಳಸಿ ಮಾಲೆ, ಶ್ರೀಮದ್ ಭಾಗವತ ವರ್ಣನೆ ಮಾಡ್ತದೆ. ಮೊನ್ನೆ ಕೇಳಿದ್ದೀರಿ ವಿಶೇಷವಾಗಿ ತುಳಸಿಯ ಮಹಿಮೆಯನ್ನು. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ಪರಮಾತ್ಮನಿಗೆ ಸರ್ವೋತ್ತಮ ಪ್ರಿಯಳು. ಆದರೆ ತುಳಸಿ ದೇವಿಯ ಜೊತೆಗೆ ಇಷ್ಟೇಕೆ ನಿನ್ನ ಮೇಲೆ ಪ್ರೀತಿ ಮಾಡ್ತಾನೆ ಅಂತ ಅಂತಾಳಂತ ಭಾಗವತದಲ್ಲಿ ಬರ್ತದೆ. ಹೇಳುವುದರ ತಾತ್ಪರ್ಯ ತುಳಸಿಯ ಬಗ್ಗೆ
ಅಷ್ಟು ಪ್ರೀತಿ ಪರಮಾತ್ಮನಿಗೆ. ಸಕಲ ಔಷಧಿ ಗುಣಗಳನ್ನು ಅದರಲ್ಲಿ ಇಟ್ಟಿದ್ದಾನೆ, ರೋಗ ನಿವಾರಕ ಶಕ್ತಿಯನ್ನು ಅದರಲ್ಲಿ ಇಟ್ಟಿದ್ದಾನೆ, ತನ್ನ ವಿಶಿಷ್ಟವಾದ ಸನ್ನಿಧಾನವನ್ನು ಭಗವಂತ ಅದರೊಳಗೆ ಇಟ್ಟಿದ್ದಾನೆ. ತುಳಸಿ ಕಾಷ್ಟ ಸಂಭೂತೆ ಮಾಲೆ ಕಷ್ಟ ಜನಪ್ರಿಯೆ ಬಿಭರ್ಮಿತ್ವಾಂ ಅಹಂ ಕಂಠೆ ಕುರುಮಾಂ ಕೃಷ್ಣವಲ್ಲಭಂ. ನಿನ್ನನ್ನು ನೋಡಿದರೆ ದೇವರಿಗೆ ಇಷ್ಟು ಪ್ರೀತಿ ಇದೆಯಲ್ಲ, ಹಾಗಾದರೆ ನನ್ನ ಮೇಲೆ ದೇವರು ಪ್ರೀತಿ ಮಾಡೋದಕ್ಕೆ ನೀನು ನನ್ನ ಜೊತೆಗೆ ಬಾ. ಹೇಗೆ ಬರೋದು? ನನ್ನ ಕೊರಳಲ್ಲೇ ಇರು. ಹೀಗಾಗಿ ನನ್ನನ್ನು ನೋಡಿದರೆ ನನ್ನ ಪ್ರೀತಿಯ ತುಳಸಿಯ ಧಾರಣೆಯನ್ನು ಮಾಡಿದ ವ್ಯಕ್ತಿ ಅಂತ ದೇವರು ನನ್ನನ್ನು ಹತ್ತಿರ ಸೇರಿಸ್ತಾನೆ. ಅದಕ್ಕಾಗಿ ನೀನು ನನ್ನ ಕೊರಳಿನಲ್ಲಿ ಇರು ಅಂತ ಪ್ರಾರ್ಥನೆ ಮಾಡಿಕೊಂಡು ಧಾರಣೆ ಮಾಡಬೇಕು ಅಂತಾರೆ. ಹೀಗೆ ಬಾಹ್ಯ ದೀಕ್ಷೆ, ಗೋಪೀಚಂದನ, ನಾಮಮುದ್ರಾಧಾರಣ ಈ ಮೂಲಕವಾಗಿ ಮನುಷ್ಯ ಇಟ್ಟುಕೊಳ್ಳಬೇಕು. ಅದರಂತೆ ವಿಷ್ಣೋರಂಗಾರ ಶೇಷೇಣ ಯೋಂಗಾನಿ ಪರಿಮಾರ್ಜಯೇ ದುರಿತಾನಿ ವಿನಶ್ಯಂತಿ ವ್ಯಾಧಯೋ ಯಾಂತಿ ಖಂಡಶಃ. ಭಗವಂತನಿಗೆ ಅರ್ಪಿತವಾದಂತಹ ಅಂಗಾರವನ್ನು ಧಾರಣೆ ಮಾಡಬೇಕು. ತಿಲಕ ಮಧ್ಯದಲ್ಲಿ ಸ್ಫುಟ ಶೋಣೋಪಲ ಪಂಕ್ತಿ ಸನ್ನಿಭ ಅಂತ ಹೇಳಿದಂತೆ ಕೆಂಪಾದ ಅಕ್ಷತೆ, ಇದು ಗದಾ ಚಿಹ್ನ ಇದ್ದ ಹಾಗೆ. ಭೀಮಸೇನ ದೇವರ ಗದೆ, ವಾಯುದೇವರ ಗದಾ ಯಾವಾಗಲೂ ನಮ್ಮ ರಕ್ಷಣೆಗೆ ಇದೆ ಅನ್ನುವಂತಹ ಅನುಸಂಧಾನವನ್ನೂ ಮಾಡುತ್ತಾ ನಮ್ಮ ಎಲ್ಲ ರೋಗಗಳ ಪರಿಹಾರಕ್ಕೆ ಭಗವಂತ ಒಂದು ವಿಶಿಷ್ಟವಾದ ಸನ್ನಿಧಾನವನ್ನು ಆ ಅಂಗಾರದಲ್ಲಿ ಇಟ್ಟಿದ್ದಾನೆ. ದೇವರೇ ನಿಜವಾಗಿ ಅಂಗಾರ. ಅಂಗಾನಾಂ ರಸಃ. ನಮ್ಮ ದೇಹದೊಳಗೆ ಏನೊಂದು ಪುಷ್ಟಿ ಇದೆ, ಶಕ್ತಿ ಇದೆ, ಲವಲವಿಕೆ ಇದೆ, ಚೈತನ್ಯ ಇದೆ, ಉತ್ಸಾಹ ಇದೆ, ಇದೆಲ್ಲ ಒಳಗೆ ಭಗವಂತನ ಸನ್ನಿಧಾನದಿಂದ ಬರ್ತದೆ. ಅದಕ್ಕಾಗಿ ದೇವರನ್ನು ಅಂಗಾರ ಅಂತ ಕರೆದಿದ್ದಾರೆ ಛಾಂದೋಗ್ಯೋಪನಿಷತ್ತಿನಲ್ಲಿ. ದೇವರೇ ಅಂಗಾರ. ನಮ್ಮ ಅಂಗಗಳಿಗೆ ರಸವನ್ನು ಕೊಡುವವ, ಶಕ್ತಿಯನ್ನು ತುಂಬುವವ. ಅದಕ್ಕಾಗಿಯೇ ಹೇಳಿದರು ದುರಿತಾನಿ ವಿನಶ್ಯಂತಿ ವ್ಯಾಧಯೋ ಯಾಂತಿ ಖಂಡಶಃ. ನಮ್ಮ ಅಂಗದಲ್ಲಿರುವ ಎಲ್ಲ ರೋಗಗಳು ದೂರವಾಗಿ ನಮ್ಮ ಅಂಗಗಳಲ್ಲಿ ರಸ ಬರ್ತದೆ ಅಂಗಾರದ ಧಾರಣೆಯಿಂದ. ಆ ರೀತಿಯ ಭಗವತ್ ಸನ್ನಿಧಾನವನ್ನು ಚಿಂತನೆ ಮಾಡ್ತಾ ಭಗವದರ್ಪಿತವಾದದ್ದನ್ನು ಏನು ಸ್ವೀಕಾರ ಮಾಡಿದರೂ ಅದರಲ್ಲಿ ಶಕ್ತಿ ಇದೆ. ದೇವರನ್ನು ಬಿಟ್ಟುಬಿಡಿ, ಜ್ಞಾನಿಗಳ ಮಹಿಮೆಯನ್ನು ನೋಡಿದ್ರೇ ಆಶ್ಚರ್ಯ ಆಗ್ತದೆ. ದೇವರನ್ನು ತಿಳಿದವರು, ದೇವರನ್ನು ಸ್ಮರಣೆ ಮಾಡಿದವರು, ಕೆಲವರು ಕಂಡವರು, ಕೆಲವರು ಶಾಸ್ತ್ರದಿಂದ ತಿಳಿದವರು, ಕೆಲವರು ಜಪ ಮಾಡಿದವರು, ಕೆಲವರು ಪಾರಾಯಣ ಮಾಡಿದವರು, ಅಂಥವರ ಮಹಿಮೆನೇ ಎಷ್ಟು ಅದ್ಭುತವಾಗಿರುತ್ತದೆ. ಇನ್ನು ದೇವರ ಮಹಿಮೆ ಹೇಗಿರಲಿಕ್ಕಿಲ್ಲ. ಮಹಿಷಿ ಕ್ಷೇತ್ರದಲ್ಲಿ ಸತ್ಯಸಂಧ ತೀರ್ಥರು ಪಕ್ಕದಲ್ಲಿದ್ದಾರೆ. ತೀರ್ಥಹಳ್ಳಿ ಹತ್ತಿರ ಮಹಿಷಿ, ಸತ್ಯಸಂಧ ತೀರ್ಥರು ಅಂತ ಮಹಾನುಭಾವರು ಉಡುಪಿ ಕ್ಷೇತ್ರಕ್ಕೆ ದಿಗ್ವಿಜಯವನ್ನು ಮಾಡಿದರು. ಆ ಮಹಾನುಭಾವರು ಒಂದು ಸಲ ಮಹಾರಾಷ್ಟ್ರ ಪ್ರಾಂತದಲ್ಲಿ ಸಂಚಾರದಲ್ಲಿದ್ದಾಗ ಸೊಲ್ಲಾಪುರಕ್ಕೆ ಹೋಗಿದ್ದರು. ಸೊಲ್ಲಾಪುರದಲ್ಲಿ ಒಬ್ಬ ಭಕ್ತ, ಮಠದ ಶಿಷ್ಯ, ಮಠದಲ್ಲಿ ಕೆಲಸ ಮಾಡಿಕೊಂಡಿದ್ದವನು, ಪಕ್ಕದಲ್ಲಿ ತುಳಜಾಪುರ ಇದೆ, ದರ್ಶನ ಮಾಡಿ, ಭವಾನಿ ದರ್ಶನ ಮಾಡ್ಕೊಂಡು ಬರ್ತೇನೆ ಅಂತ. ನಾವೇ ಬರ್ತೇವಲ್ಲಪ್ಪ, ಆವಾಗ ದರ್ಶನ ಆಗ್ತದೆ, ಈಗ ಯಾಕೆ ಹೋಗ್ತಿದೆ ಅಂದರು ಗುರುಗಳು. ಇಲ್ಲ, ಆವಾಗ ಗಲಾಟೆ ಭಾಳ ಆಗುತ್ತೆ, ನಾನು ಪ್ರತ್ಯೇಕ ಹೋಗಿ ಬರ್ತೇನೆ. ಅಲ್ಲ, ರಾಮದೇವರಿಲ್ಲಿದ್ದಾಗ ಭವಾನಿ ರಾಮದೇವರ ದರ್ಶನಕ್ಕೆ ಇಲ್ಲೇ ಬಂದಿರ್ತಾರೆ. ರಾಮರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಯಾವ ರಾಮನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ ರುದ್ರದೇವರು, ಅಂತಹ ರಾಮನ ದರ್ಶನಕ್ಕೆ ಭವಾನಿಯೇ ಬಂದಿರ್ತಾಳೆ. ನೀನು ಅಲ್ಲಿ ಹೋದರೆ ಅಲ್ಲಿ ಏನಿರೋದಿಲ್ಲ ಅಂದ. ಇಲ್ಲ, ನಾನು ಹೋಗಿ ಬರ್ತೇನೆ. ಹೋಗಿ ಬಾ. ಸ್ವಲ್ಪ ದೂರ ಹೋಗಿದ್ದಾನೆ. ಆ ಶಿಷ್ಯನ ಎರಡೂ ಕಣ್ಣುಗಳು ಹೋಯಿತು. ಕಣ್ಣು ಕಾಣದ ಹಾಗಾಯಿತು. ಭವಾನಿ ದರ್ಶನ ಮಾಡೋದು ತಪ್ಪಲ್ಲ, ಮಾಡಲೇಬೇಕು. ಆದರೆ ಗುರುದ್ವಾರ ಪ್ರಸಾದ ಕೃತ ಹಂತ್ವಿತಿ, ಗುರುಗಳ ಆಜ್ಞೆ ಈಗ ಹೋಗಬೇಡ, ನಂತರ ಹೋಗೋಣ ಅಂತ ಇತ್ತು. ಉಲ್ಲಂಘನ ಮಾಡಿದ. ಆಜ್ಞೆಯ ಉಲ್ಲಂಘನದ ಪಾಪ ಕಣ್ಣು ಕಾಣದ ಹಾಗಾಗಿದೆ. ಪಕ್ಕದಲ್ಲಿದ್ದ ಜನರಿಗೆ ಬೇಡಿಕೊಂಡು ಹೇಗೋ ಸಹಾಯದಿಂದ ಮತ್ತೆ ಮರಳಿ ಸೊಲ್ಲಾಪುರಕ್ಕೆ ಬಂದ. ಸ್ವಾಮಿಗಳೇ, ಹೀಗಾಯಿತು, ಏನು ಮಾಡಲಿ ಎಂದ. ನಿನಗೆ ಹೇಳಿದ್ದೆ ದೇವರ ಜೊತೆಗೆ ಹೋಗೋಣ, ಚೆನ್ನಾಗಿ ದರ್ಶನ ಆಗ್ತದೆ, ಯಾಕೆ ಅವಸರ ಮಾಡಿದೆ? ಮತ್ತು ಈಗ ನನಗೆ ಕಣ್ಣು ಬರೋದು ಹೇಗೆ ಹೇಳಿ ಎಂದರು. ಕಣ್ಣು ಆಪರೇಷನ್ ಮಾಡಿಸ್ಕೋ, ಅದಕ್ಕೇನು ಅಂತ ಹೇಳಲಿಲ್ಲ ಅವರು. ರಾಮದೇವರ ತೀರ್ಥವನ್ನು ಕೊಡ್ತಾ ಇರುವಾಗ ಆ ತೀರ್ಥದ ಕೆಲವು ಹನಿಗಳು ಮಣ್ಣಿನ ಮೇಲೆ ಬಿದ್ದಿತ್ತು. ಆ ತೀರ್ಥ
ಅದರಿಂದ ಮಿಶ್ರಿತವಾದ ಮಣ್ಣು ತೆಗೆದುಕೊಂಡು ಕೈಯಲ್ಲಿ ಕೊಟ್ಟರು. ಇದನ್ನೇ ಕಲಿಸಿಕೊಂಡು ಕಣ್ಣಿಗೆ ಹಚ್ಚಿಕೊಂಡ್ರು. ಕಣ್ಣಿಗೆ ಹಚ್ಚಿಕೊಂಡ ಮತ್ತೆ ಮೊದಲಿನ ಹಾಗೆ ಕಣ್ಣು ಬಂತು. ಕೊಟ್ಟದ್ದೇನು? ಮದ್ದಲ್ಲ, ಮಣ್ಣು. ಆ ಮಣ್ಣು ಎಲ್ಲಿಯೂ ಹೋಗಿ ಗಂಧಮಾದನ ಪರ್ವತದೊಳಗಿರುವ ಮಣ್ಣು ಔಷಧಿಯ ಮಣ್ಣಲ್ಲ, ಅಲ್ಲೇ ಇತ್ತು. ಮಣ್ಣು ಎತ್ತಿದ್ರು, ಕೊಟ್ಟರು. ಮಣ್ಣು ಮಹತ್ವದ್ದಲ್ಲ, ನೀರು ಮಹತ್ವದ್ದಲ್ಲ, ಒಳಗಿರುವ ಭಗವಂತನ ಸನ್ನಿಧಾನವನ್ನು ಚಿಂತನ ಮಾಡುವಂತಹ ಜ್ಞಾನಿಗಳ ಅನುಸಂಧಾನ ಇದು ಮಹತ್ವ. ಕಣಕಣಗಳಲ್ಲಿ ಭಗವಂತ ತುಂಬಿಕೊಂಡಿದ್ದಾನೆ. ತನ್ನ ಶಕ್ತಿಯ ಆವಿಷ್ಕಾರವನ್ನು ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಔಷಧಿಯಲ್ಲಿಯೂ ಮಾಡ್ತಾನೆ, ಮಣ್ಣಿನಲ್ಲಿಯೂ ಮಾಡ್ತಾನೆ, ನೀರಿನಲ್ಲಿಯೂ ಮಾಡ್ತಾನೆ, ಗಾಳಿಯಲ್ಲಿಯೂ ಮಾಡ್ತಾನೆ. ಉಫ್ ಅಂತ ಊದಿಯೂ ರೋಗವನ್ನು ಪರಿಹಾರ ಮಾಡುವವರಿದ್ದಾರೆ. ಬೇರೆಯವರ ವಿಚಾರ ನಾನು ಹೇಳ್ತಾ ಇಲ್ಲ, ಜ್ಞಾನಿಗಳ ವಿಚಾರವನ್ನು ಹೇಳ್ತಾ ಇದ್ದೆ. ಶ್ರೀಮದಾಚಾರ್ಯರ ವಿಚಾರ ಅಂತೂ ಜೀವೋತ್ತಮರು, ಸರ್ವತ್ರ ವ್ಯಾಪ್ತರು. ಅವರ ಬಗ್ಗೆ ಹೇಳೋದೇನಿದೆ? ಶ್ರೀಮದಾಚಾರ್ಯರ ಭಕ್ತರ ಮಹಿಮೆಯೇ ಹೀಗಿರಬೇಕಾದರೆ ಶ್ರವಣಗೋಚರಿತೇನ ಕದಾಚನ. ತಲೆಶೂಲೆಯನ್ನು ಕೇವಲ ಕಿವಿಯಲ್ಲಿ ಊದಿದರು ಶ್ರೀಮದಾಚಾರ್ಯರು. ತಲೆಶೂಲೆ ಹೋಯಿತು. ಪ್ರಿಯವಯಸ್ತ ಶಿರೋ ಗುರುವೇದನಾಮಶಮಯತ್ ಸಹಜಾಮಪಿ ದುಸ್ಸಹಂ ಸವಿಪಿನೇ ವಿಜನೆ ಮುಖವಾಯುನ ಶ್ರವಣಗೋಚರಿತೇನ ಕದಾಚನ. ಶ್ರೀಮದಾಚಾರ್ಯರಿಗೆ ಇದು ಬಹಳ ಸಣ್ಣ ಮಹಿಮೆ. ಅನಂತ ಮಹಿಮೆ ಇದ್ದವರದನ್ನು ಎಷ್ಟು ಅಂತ ವರ್ಣನೆ ಮಾಡು. ಆದರೆ ಹೇಳಬೇಕಾದದ್ದು ಅವರಿಗೆ ಔಷಧಿ ಬೇಕಾಗಲಿಲ್ಲ, ಗಾಳಿ ಸಾಕು. ಗಾಳಿ ಒಳಗೆ ತಾವೂ ಇದ್ದಾರೆ, ಭಗವಂತನೂ ಇದ್ದಾನೆ. ಚಿಂತನೆ ಮಾಡಿದರೂ ಸಾಕು, ಮುಗಿದೋಯ್ತು. ಹೀಗೆ ಎಲ್ಲಿ ಚಿಂತನೆ ಮಾಡಿದರೂ ಅಲ್ಲಿ ಭಗವಂತನ ಸನ್ನಿಧಾನ ಇರುತ್ತದೆ. ಜ್ಞಾನಿಗಳ ಸ್ಪರ್ಶವಾದಾಗಲೇ ಹೀಗೆ ಇರೋದಾಗಿದ್ದರೆ ಇನ್ನು ಭಗವಂತ ದೇವರಿಗೆ ನೀವು ಏನೇ ಅರ್ಪಣೆ ಮಾಡಿ, ದೇವರಿಗೆ ದೇವರ ಸುತ್ತ ತಿರುಗಿದಂತಹ ಆರತಿ ಅದನ್ನೇನು ತಗೊಳ್ಳೋದೇನು? ಯಾಕೆ ತಗೊಳ್ಬೇಕು? ಬೇಕಾದಷ್ಟು ಬೆಳಗ್ಗೆ ಬಿಸಿಲಲ್ಲಿ ಓಡಾಡಿಬಿಟ್ರೆ ಆಯ್ತಲ್ಲ, ಅದಕ್ಕಿಂತಲೂ ಹೆಚ್ಚು ಹೀಟನ ಏನೋ ನಮಗೆ ಬಂದೇ ಬರ್ತದೆ. ಇದು ಯಾಕೆ? ಅಲ್ಲ, ಭಗವಂತನಿಗೆ ಅರ್ಪಣೆ ಮಾಡಿದ ಧೂಪವೇ ಇರಬಹುದು, ದೀಪವೇ ಇರಬಹುದು, ಅದರ ಅವಶೇಷ ಉಳಿದಂತಹ ಅಂಗಾರವೇ ಇರಬಹುದು, ನೈವೇದ್ಯ ಇರಬಹುದು, ನಿರ್ಮಾಲ್ಯ ಇರಬಹುದು, ಗಂಧ ಇರಬಹುದು. ಅದರಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಭಗವಂತನ ಸನ್ನಿಧಾನ. ಯಾಕೆ ನಾನು ಈ ಉದಾಹರಣೆ ಕೊಟ್ಟೆ ಅಂದರೆ, ಜ್ಞಾನಿಗಳು ಸ್ಪರ್ಶ ಮಾಡಿ ಜ್ಞಾನಿಗಳು ಮುಟ್ಟಿದ ಮಣ್ಣಿನೊಳಗೆ ಹೀಗೆ ಶಕ್ತಿ ಇರೋದಾದರೆ, ಅವರು ಕುಳಿತ ಕಲ್ಲಿನಲ್ಲಿಯೇ ಆ ಮಹಿಮೆ ಇರೋದಾದರೆ, ಸಾಕ್ಷಾತ್ ಭಗವಂತನಿಗೆ ಅರ್ಪಿತವಾದಂತಹ ವಸ್ತುಗಳಲ್ಲಿ ಭಗವಂತನ ಸನ್ನಿಧಾನ ಎಷ್ಟು ಅದ್ಭುತ! ಅದು ಎಂತಹ ಪವಾಡವನ್ನು ನಮ್ಮ ಜೀವನದಲ್ಲಿ ತೋರಿಸ್ಬೋದು ಅನುಸಂಧಾನ ಇದ್ದರೆ. ದೇವರೇ ಬಂದು ಗಟ್ಟಿ ಕೈ ಹಿಡಿದರೂ ನಮಗೇನೂ ಉದ್ಧಾರ ಆಗೋದಿಲ್ಲ ಭಕ್ತಿ ಇಲ್ಲದೆ ಇದ್ದರೆ. ಅಖಂಡ ದೇವರು ಎದುರಿಗೇ ಓಡಾಡ್ತಾ ಇದ್ದ ದುರ್ಯೋಧನ, ದುಶ್ಯಾಸನ, ಏನು ಭಾಗ್ಯವಂತರು ಅಂತ ಅನ್ಬೇಕು. ಅವರನ್ನು ಚೆನ್ನಾಗಿ ನೋಡಿದ್ದಾರೆ ದೇವರನ್ನ. ಪ್ರಯೋಜನ ಏನು? ಚಿಂತನೂ ಸಾಕಷ್ಟು ಮಾಡಿದ್ದಾರೆ. ಅವರಷ್ಟು ಚಿಂತನ, ಜರಾಸಂಧಾದಿಗಳಷ್ಟು ಚಿಂತನವನ್ನು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಶ್ರೀಮದಾಚಾರ್ಯ, ನಮಗೆ ಅಂದರೆ ನಮ್ಮಂಥವರಿಗೆ, ಶ್ರೀಮದಾಚಾರ್ಯರಿಗೆಲ್ಲ. ಯಥಾ ವೈರಾದು ಮಂಧೇನ ಮರ್ತ್ಯಸ್ತನ್ಮಯತಾಮಿಯ ನ ತಥಾ ಭಕ್ತಿಯೋಗೇನ ಇತಿ ಮೇ ನಿಶ್ಚಿತಾಮತಿ. ಜರಾಸಂಧಾದಿಗಳು ಎಷ್ಟು ಚಿಂತನೆ ಮಾಡಿದ್ದಾರೆ ದೇವರ ಚಿಂತನವನ್ನು, ಅಷ್ಟು ಸಾಮಾನ್ಯ ಭಕ್ತರು ಮಾಡಲಿಕ್ಕಾಗೋದಿಲ್ಲ. ವಾಯುದೇವರು ಮಾಡ್ತಾರೆ, ಆ ವಿಷಯ ಬೇರೆ. ಸಾಮಾನ್ಯರಿಗೆ ಅಷ್ಟು ಚಿಂತನೆ ಮಾಡಲಿಕ್ಕಾಗೋದಿಲ್ಲ. ಅಂದ ಮಾತ್ರಕ್ಕೆ ಜರಾಸಂಧಾದಿಗಳ ಉದ್ಧಾರವಾಯಿತಾ? ಆಗಲಿಲ್ಲ. ಯಾಕೆಂದರೆ ಭಕ್ತಿ ಇಲ್ಲ, ದ್ವೇಷದಿಂದ ಚಿಂತನೆ ಮಾಡಿದ್ದಾರೆ. ಭಕ್ತಿಪೂರ್ವಕವಾಗಿ, ಅನುಸಂಧಾನಪೂರ್ವಕವಾಗಿ ದೇವರಿಗೆ ಅರ್ಪಿತವಾದ ಯಾವುದೇ ವಸ್ತುವನ್ನು ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಹಿ. ಈ ಅನುಸಂಧಾನದಿಂದ ನಾವು ಭಗವದರ್ಪಿತವಾದದ್ದನ್ನೇ ಸ್ವೀಕಾರ ಮಾಡುವಂತಹ ಶುದ್ಧ ಸದಾಚಾರವನ್ನು ನಮ್ಮ ಜೀವನದಲ್ಲಿ ನಾವಿಟ್ಟುಕೊಳ್ಳಬೇಕು. ಮೊದಲು ಸ್ವಚ್ಛ ಪ್ರಕೃತಿತಃ ನಾವು ಮೊದಲು ಈ ಬಾಹ್ಯ ದೀಕ್ಷೆಯನ್ನು ಇಟ್ಟುಕೊಳ್ಳಬೇಕು. ಶ್ರೀಮತ್ ತುಲಸ್ಯಾಂ ರಸನಾಂ ತದರ್ಪಿತೆ. ಅಂಬರೀಷ್ ಚಕ್ರವರ್ತಿ, ಅವನಿಗೆ ಯಾಕೆ ಚಕ್ರ ರಕ್ಷಣೆ ಮಾಡ್ತಾ ಇತ್ತು ಅಂದರೆ ಬರೀ ಏಕಾದಶಿಯ ಉಪವಾಸ ಅಲ್ಲ, ಅದಂತೂ ಸರಿ, ದೇವರಿಗೆ ಅರ್ಪಿತವಾದದ್ದನ್ನೇ ಸ್ವೀಕಾರ ಮಾಡ್ತಾ ಇದ್ದ.
ಅನರ್ಪಿತವಾದದ್ದನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಪುಷ್ಪ ಇರಬಹುದು, ಗಂಧ ಇರಬಹುದು, ಬಟ್ಟೆ ಇರಬಹುದು, ಸಿದ್ಧಮೇವ ಅನ್ನ ವಸ್ತ್ರಾದ್ಯಂ, ಎಲ್ಲವೂ ದೇವರಿಗಿದೆ. ಆದರೂ ದೇವರಿಗೆ ಅರ್ಪಣೆ ಮಾಡೋದರಿಂದ ನಮ್ಮ ಉದ್ಧಾರ ಆಗ್ತದೆ, ನಾವು ಕೃತಜ್ಞರಾಗ್ತೇವೆ, ಕೃತಜ್ಞರಾಗೋದಿಲ್ಲ. ಅದಕ್ಕಾಗಿ ದೇವರಿಗೆ ಅರ್ಪಣೆ ಮಾಡಬೇಕು. ಸ್ವಾರ್ಥಂ ಸಮರ್ಪಯೇದ್ ವಿಷ್ಣು ಯಥಾ ಪ್ರಾಣೇ ಸುರಾಪುರ. ಆದ್ದರಿಂದ ಭಗವಂತನಿಗೆ ಅರ್ಪಿತವಾದದ್ದನ್ನೇ ಸ್ವೀಕರಿಸುವ, ನಾಮಮುದ್ರಾ ಧಾರಣೆ ಮಾಡಿಕೊಳ್ಳುವ, ತಿಲಕ ಧಾರಣೆ ಮಾಡಿ ವಿಷ್ಣು ಭಕ್ತಿಯ ಲಾಂಛನ ಇತ್ತು ಅಂದರೆ ಆ ವಾತಾವರಣವೇ ಬೇರೆ. ಅದರ ಸೊಬಗನ್ನು ಅನುಭವಿಸಿ. ಕೊನೆ ಪಕ್ಷ ಅಂದರೆ ಇದನ್ನೇ ನೆನಪಿಟ್ಟುಕೊಳ್ಬೇಡಿ, ಹೇಗೆ ವಿಶೇಷ ಸಂದರ್ಭಗಳಲ್ಲಿ ಪಾತ್ರವನ್ನು ಧಾರಣೆ ಮಾಡುವವರು ನಾನಾ ವೇಷಗಳನ್ನು ಧಾರಣೆ ಮಾಡಿರ್ತಾರಲ್ಲ, ಯಕ್ಷಗಾನದೊಳಗೋ ನಾಟಕದೊಳಗೋ, ಹಾಗೆ ಒಮ್ಮೆ ಎಲ್ಲ ಮನೆಯವರು ಅಕ್ಕಪಕ್ಕದವರು ಎಲ್ಲರನ್ನೂ ಕರೆತು ಇವತ್ತೊಂದು ದಿನ ಆದರೂ ಎಲ್ಲರೂ ಚೆನ್ನಾಗಿ ನಾಮಧಾರಣೆ ಮಾಡಿ, ಮುದ್ರಾಧಾರಣೆ ಮಾಡಿ, ಅಂಗಾರ ಅಕ್ಷತೆ ಚೆನ್ನಾಗಿ ಹಚ್ಚಿಕೊಂಡು ಕನ್ನಡಿಯಲ್ಲಿ ನೋಡಿಕೊಳ್ಳಿ, ಒಳ್ಳೆ ಫೋಟೋ ತೆಗೆಸಿಕೊಂಡು ಇಟ್ಟುಕೊಳ್ಳಿ. ನಿಮಗೆ ಹೇಗೆ ಅನ್ನಿಸ್ತದೆ ನೋಡಿ, ಆನಂದ ಅನಿಸಿದರೆ ಮುಂದುವರಿಯುವುದು. ಇಷ್ಟೇ ಮಾಡಬೇಡಿ. ಆದರೆ ಇಷ್ಟಾದರೂ ಪ್ರಾರಂಭ ಆಗಲಿ. ಹಬ್ಬ ಹರಿದಿನಗಳಲ್ಲಿ ಮೊದಲು ಪ್ರಾರಂಭ ಮಾಡಿ, ಆಮೇಲೆ ನಿತ್ಯವೂ ಮಾಡಿ. ಬೇರೆ ಧರ್ಮದ ಜನರನ್ನು ನೋಡಿದರೆ ಎಷ್ಟು ದುಃಖವಾಗುತ್ತೆ. ಅವರನ್ನು ನೋಡಿದ್ದಕ್ಕೆ ದುಃಖ ಅಲ್ಲ, ಆ ತರಹ ನಮ್ಮ ಜನರಲ್ಲಿ ಯಾಕೆ ದೀಕ್ಷೆ ಇಲ್ಲ ಅಂತ. ಪಾರ್ಲಿಮೆಂಟ್ ಒಳಗೆ ಏನಾದರೂ ನಿಯಮಗಳನ್ನು ಮಾಡಿದರೂ ತಮ್ಮ ಧರ್ಮಕ್ಕೆ ಅದು ಹೊರತಾಗಿದ್ದರೆ ಸಂವಿಧಾನವನ್ನು ಚೇಂಜ್ ಮಾಡುವುದಕ್ಕೆ ತಯಾರಾಗ್ತಾರೆ ಹೊರತು ತಮ್ಮ ಧರ್ಮವನ್ನು ಬಿಡಲಿಕ್ಕಾಗುವುದಿಲ್ಲ. ಆಯುಧಗಳನ್ನು ತೆಗೆದುಕೊಂಡು ಯಾರೂ ಬರಬಾರದು ಪಾರ್ಲಿಮೆಂಟಿಗೆ. ಆಯುಧ ಬಿಟ್ಟು ಇರೋ ಹಾಗಿಲ್ಲ ಅಂತ ಕೆಲವು ಧರ್ಮ ಹೇಳುತ್ತದೆ. ನಿಮ್ಮ ಸಂವಿಧಾನ ಚೇಂಜ್ ಮಾಡಿರಿ, ನಮಗೆ ಎಕ್ಸೆಪ್ಷನ್, ಅಪವಾದ ಕೊಡಿ ಅಂತ ಕೇಳ್ತಾರೆ. ಯಾರು ಗೋಪಿಚಂದನ ಅಂಗಾರಾಕ್ಷತೆ ಹಚ್ಕೊಂಡವರು ಇಲ್ಲಿ ಬರಬಾರದು ಸಭೆಯಲ್ಲಿ ಅಂತ ಆಫೀಸೊಳಗೆ ಯಾರಾದರೂ ರೂಲ್ ಮಾಡಿದರೆ ಧೈರ್ಯದಿಂದ ಹಾಗೆ ಹೇಳೋ ವ್ಯಕ್ತಿಗಳು ನಮ್ಮಲ್ಲಿ ಇಲ್ಲ. ಯಾಕೆ? ಯಾವ ಧರ್ಮ ಅತಿ ಪ್ರಾಚೀನ, ಯಾವ ಧರ್ಮ ಇದು ಸನಾತನ, ಇದು ನಿತ್ಯ, ಯಾವುದು ಸರ್ವಶ್ರೇಷ್ಠವಾದ ಧರ್ಮ, ಅಂತಹ ಧರ್ಮದ ಪರಿಪಾಲನೆಯನ್ನು ಮಾಡುವುದರಲ್ಲಿ ನಮಗೆ ಸಂಕೋಚ ಇರಬಾರದು, ನಾಚಿಕೆ ಇರಬಾರದು. ಅಧರ್ಮ ಮಾಡುವುದಕ್ಕೆ ನಾಚಿಕೆ ಇರಬೇಕು. ನಾಚಿಕೆ ಬೇಕು ಅಧರ್ಮ ಮಾಡುವುದರಲ್ಲಿ, ನಾಚಿಕೆ ನಮಗಿದೆ ಧರ್ಮ ಮಾಡುವ ವಿಷಯದಲ್ಲಿ. ಈ ತರಹದ ಬಾಹ್ಯ ದೀಕ್ಷೆಯನ್ನು ಮನುಷ್ಯ ತಾನೂ ಇಟ್ಟುಕೊಳ್ಳಬೇಕು. ತನ್ನ ಜೊತೆಗೆ ಬಂದವನ ಕಿವಿಯಲ್ಲಿ ಊದುತ್ತಾ ಇರಬೇಕು, ಹೇಳ್ತಾ ಇರಬೇಕು. ಪ್ರೇಮದಿಂದ ಹೇಳಲಿ. ಎಲ್ಲವನ್ನೂ ಉಪನ್ಯಾಸದಲ್ಲಿ ನಮಗೆ ಹೇಳಲಿಕ್ಕಾಗತ್ತಾ? ಉಪನ್ಯಾಸಕ್ಕೆ ಎಲ್ಲರೂ ಬಂದಿದ್ದಾರಾ? ಎಷ್ಟೋ ಜನ ತಮ್ಮ ತಮ್ಮ ಮನೆಯಲ್ಲಿ ಬೇರೆ ಬೇರೆ ಕಾರ್ಯಗಳಲ್ಲೇ ಇರ್ತಾರೆ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಒಬ್ಬರಿಗೊಬ್ಬರು ಭೇಟಿಯಾಗುವ ಯೋಗ ಇರುತ್ತೆ. ಆ ಪ್ರಸಂಗವನ್ನು ಉಪಯೋಗಿಸಿ ಪ್ರೇಮದಿಂದ, ಪ್ರೀತಿಯಿಂದ, ಅಧಿಕಾರವಾಣಿಯಿಂದ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಇದೆಯೋ ಆ ರೀತಿಯಲ್ಲಿ ಅವರಿಗೆ ಈ ರೀತಿಯ ಬಾಹ್ಯ ದೀಕ್ಷೆಯನ್ನೂ ಪರಿಪಾಲನೆ ಮಾಡುವ ಪ್ರಚೋದನೆಯನ್ನು ನೀಡಬೇಕು. ಒಂದು ಮುಖ್ಯವಾಗಿ ಅಂತರ್ದೀಕ್ಷೆ. ಅಯಂ ಸರ್ವೇಷ್ಟದಾತಾಮಿ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟ ಅಯಮೇವ ಏಕಃ ತದೀಯೋಹಂ ಸಮೀಪತಿ. ಇದು ಅಂತರ್ದೀಕ್ಷೆ. ಅಯಂ ಸರ್ವೇಷ್ಟದಾತಾಮಿ. ಒಂದೊಂದು ಇಷ್ಟ ಪದಾರ್ಥಗಳನ್ನು, ಇಷ್ಟವಾದದ್ದನ್ನು ಪಡೆಯುವುದಕ್ಕೆ ಒಬ್ಬೊಬ್ಬರ ಹತ್ರ ಹೋಗೋಣ. ಎಲ್ಲ ದೇವತೆಗಳು ಮಾನ್ಯರೇ, ಪೂಜ್ಯರೇ, ಅವಶ್ಯ ಮಾನ್ಯರು. ಕುರ್ಯರು ವಿಷ್ಣಾವಪಿ ದ್ವೇಷಂ ದೇವಾಹ ದೇವಾವಮಾನಿನಃ. ದೇವತೆಗಳ ತಿರಸ್ಕಾರ ಮಾಡಿದರೆ ನಮಗೆ ವಿಷ್ಣು ಭಕ್ತಿಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ವಿಷ್ಣುವಿನಲ್ಲಿಯೂ ದ್ವೇಷ ಹುಟ್ಟುವಂತೆ ಮಾಡಿ ನಮಗೆ ನರಕಕ್ಕೆ ಹಾಕ್ತಾರೆ, ತಮಸ್ಸಿಗೆ ಹಾಕ್ತಾರೆ. ಎಲ್ಲ ದೇವತೆಗಳನ್ನು ಪೂಜಿಸಬೇಕು. ಆದರೆ ಅವರೆಲ್ಲರೂ ವಿಷ್ಣು ಭಕ್ತರು, ವಿಷ್ಣುವಿನ ದಾಸರು, ಭಗವಂತನ ಅಧಿಷ್ಠಾನರು, ಪ್ರತಿಮೆ. ಈ ಮಾಧ್ಯಮದಲ್ಲಿ ದೇವರು ನಮಗೆ ಅನುಗ್ರಹ ಮಾಡುತ್ತಾನೆ. ಈ ಅನುಸಂಧಾನದಿಂದ ಪೂಜೆ ಮಾಡಬೇಕು. ಅವರನ್ನೇ ಸರ್ವೋತ್ತಮ ಅಂತ ತಿಳಿದು ಪೂಜೆ ಮಾಡುವುದಲ್ಲ. ನಮಗೆ ಏನೇ ಇಷ್ಟ ಬೇಕಾಗಲಿ. ಅಕಾಮಃ ಸರ್ವಕಾಮೋವ ಮೋಕ್ಷಕಾಮ ಉದಾರಧಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ವಿಷ್ಣುವಿನ ಪ್ರಸಾದವೇ ಬೇಕು ಅಂತ ನಮಗೆ ಅಪೇಕ್ಷೆ ಇರಬಹುದು. ಕಾಮಃ ಪರಮಾತ್ಮನ ಅನುಗ್ರಹವೇ ಬೇಕು ಅನ್ನುವ ಅಪೇಕ್ಷೆ ಇರಬಹುದು. ಸರ್ವಕಾಮೋವ ಇನ್ಯಾವುದೇ ಇರಬಹುದು. ಇಂದ್ರಿಯಗಳಲ್ಲಿ ಶಕ್ತಿ ಬೇಕು,
ಸೌಂದರ್ಯ ಬೇಕು, ಅಧಿಕಾರ ಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಹಣ ಬೇಕು, ಕಾಸು ಬೇಕು, ಏನು ಬೇಕು ಅಂತ ಅಪೇಕ್ಷೆ ಇದ್ದರೂ ಕೂಡ ಭಗವಂತನನ್ನು ಭಜಿಸಿ. ನಿಷ್ಕಾಮವಾಗಿ ಭಜಿಸುವುದು ಉತ್ತಮ, ಆದರೆ ಸಕಾಮವಾಗಿ ಭಜಿಸುವುದಾದರೂ ಬೇಡಲೇಬಾರದು. ಬೇಡಿದರೆ ಎನ್ನ ಒಡೆಯನ ಬೇಡು. ಭಗವಂತನಿಗೇ ಬೇಡಬೇಕು, ಅವನು ಎಲ್ಲ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ ಸಮರ್ಥ ಅನ್ನುವಂತಹ ಒಂದು ದೃಢವಾದ ನಂಬಿಕೆ ಇರಬೇಕು. ಮನುಷ್ಯನಿಗೆ ಕೆಲವು ದಶಕಗಳ ಹಿಂದೆ ಹೊಸ ಹೊಸ ರೀತಿಯ ಫ್ಯಾಷನ್ಗಳು, ಬಟ್ಟೆಗಳನ್ನು ಬದಲಾಯಿಸ್ತಾ ಹೋಗೋದು. ಯಾವುದಾದ್ರೂ ಹೊಸ ಫ್ಯಾಷನ್ ಮಾರ್ಕೆಟಲ್ಲಿ ಬಂತು ಅಂದರೆ ಸರಿ, ಯಾರೋ ನಟರೋ ನಟಿಯರೋ ಅದನ್ನು ಧರಿಸಿದರೆ ಎಲ್ಲರೂ ಅದನ್ನೇ ಧರಿಸೋದು. ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಒಂದು ಚೇಂಜ್, ಏನೋ ಮಾಡ್ಕೊಂಡು ಹೋಗ್ತಿದ್ರು, ಪರವಾಗಿಲ್ಲ ಅನ್ಬೋದು. ಈಗ ವೇಷದಲ್ಲಿ ಮಾತ್ರ ಹೊಸ ಹೊಸ ಫ್ಯಾಷನ್ಗಳನ್ನು ಅಳವಡಿಸಿಕೊಳ್ಳೋದು, ಅಡಾಪ್ಟ್ ಮಾಡಿಕೊಳ್ಳೋದು ಇದ್ದರೆ ಏನು ಬಹಳ ಸಮಸ್ಯೆ ಇರಲಿಲ್ವೋ ಏನೋ. ಧರ್ಮದಲ್ಲಿಯೂ ಫ್ಯಾಷನ್, ಒಂದೇ ಧರ್ಮ, ಎಷ್ಟು ದಿವಸ ಒಂದೇ ದೇವತೆ. ಬಹಳ ಕಷ್ಟ ಇದೆ ನಮಗೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಒಳ್ಳೆಯದಾಗ್ತದೆ, ಭಾಳ ಸಂತೋಷ ಅಂತ ಹೋಗ್ತಾನೆ ಮಾಡ್ತಾನೆ, ಎಲ್ಲ ಒಳ್ಳೆಯದಾಗ್ತದೆ. ಮದುವೆ ಆಗಿರಲಿಲ್ಲ, ಮದುವೆ ಆಯಿತು, ಮತ್ತೆ ಬಂದ, ಮಕ್ಕಳಾಗಬೇಕು, ಭಾಳ ದಿವಸ ಆಯಿತು ಮದುವೆ ಆಗಿ, ನೀವು 5 ವರ್ಷದ ಹಿಂದೆ ಹೇಳಿದ್ರಿ, ಮದುವೆ ಏನೋ ಆಯಿತು, ಇನ್ನೂ ಮಕ್ಕಳಾಗಿಲ್ಲ, ಅದಕ್ಕೆ ವಿಷ್ಣು ಸಹಸ್ರ, ಇದಕ್ಕೂ ವಿಷ್ಣು ಸಹಸ್ರನಾಮನೇ. ಅದೇಗೆ ವಿಶ್ವಾಸ ಇಲ್ಲ. ಅಯಂ ಸರ್ವೇಷ್ಟಧಾತಾಮಿ ಎನ್ನುವ ವಿಶ್ವಾಸ ಇಲ್ಲ ಅವರಿಗೆ. ಸ್ವಲ್ಪ ಚೇಂಜ್ ಮಾಡಿ ಹೇಳಬೇಕು, ಶಾಸ್ತ್ರಗಳು ಇದ್ದರೂ ಹೇಳಬೇಕು, ಇಲ್ಲದೇ ಇದ್ದರೂ ಹೇಳಬೇಕು, ಅಂದರೆ ಕೇಳ್ತಾರ. ಈ ಪರಿಸ್ಥಿತಿಗೆ ಕೆಲವು ಪುರೋಹಿತರು ಸಮಸ್ಯೆಗೀಡಾಗಿದ್ದಾರೆ ಈಗ. ಇದಕ್ಕೇನು ಶಾಸ್ತ್ರದಲ್ಲಿ ಹೇಳಿಲ್ಲಪ್ಪ, ಎಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಿದರೂ ನಂಬೋದಿಲ್ಲ. ಹಾಗಾದರೆ ಇಲ್ಲದೇ ಇದ್ದುದನ್ನು ಹೇಳಬೇಕಾಗ್ತದೆ, ಹಾಗಾದರೆ ಅದು ಅಸದುಪಾಸನೆ ಆಗ್ತದೆ. ಅಲ್ಲ, ಎಲ್ಲವನ್ನೂ ಕೊಡುವವನು ಭಗವಂತನೇ. ಬೆಳ್ಳಿ ಬೇಕು, ಹೇಗೆ ತರೋದು? ಹಣ ಕೊಡು, ಬಂಗಾರ, ಹಣದಿಂದ ಎಲ್ಲನೂ ಬರ್ತದೆ, ಎಲ್ಲವೂ ಬರ್ತದೆ. ಹಣದಿಂದ ಎಲ್ಲ ಬರೋದಿಲ್ಲ, ಉದಾಹರಣೆ ಕೊಟ್ಟೆ ಅಷ್ಟೇ, ಸ್ವಲ್ಪ. ದೇವರಿಗೆ ಸಮವಾದ ಉದಾಹರಣೆ ಇನ್ನೇನು ಕೊಡೋದು? ಉದಾಹರಣೆಗೆ ನಮಗೆ ಯಾವುದೇ ವಸ್ತುಗಳು ಬೇಕು ಅಂದರೆ ಹಣ ಕೊಟ್ಟು ತರಬಹುದಲ್ವಾ? ಹಾಗೆ ನಮಗೆ ಜಗತ್ತಿನಲ್ಲಿ ಏನೇ ಬೇಕಾಗಬಹುದು, ಎಲ್ಲದಕ್ಕೂ ಒಂದೇ ಒಂದು ಉಪಾಯ, ಅದು ವಿಷ್ಣುವಿನ ಉಪಾಸನೆ, ವಿಷ್ಣುವಿನ ಭಕ್ತಿ. ಸಕಲ ಗುರುಗಳಲ್ಲಿ ಅಂತರ್ಯಾಮಿಯಾಗಿ, ತತ್ವಾಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಮುಖ್ಯಪ್ರಾಣದೇವರು, ಅವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಉಪಾಸನೆ ಒಂದನ್ನೇ ಗಟ್ಟಿಯಾಗಿ ಮಾಡಿ, ಉಳಿದೆಲ್ಲ ದೇವತೆಗಳನ್ನು ಹಾಗೆ ಬಿಟ್ಟುಬಿಡಿ. ಹಾಗಿರಲಿ, ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾತ್ರ ಮಾಡಿದರೂ ಕೂಡ ಭಗವಂತನ ಉಪಾಸನೆಯನ್ನು ಮಾಡಿದರೆ ಆಗುವಂತಹ ಲಾಭ ಏನುಂಟೋ ಅದಿಲ್ಲ ಅಂತ ಸ್ಪಷ್ಟವಾಗಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಲಕ್ಷ್ಮೀದೇವಿಯ ಉಪಾಸನೆ ಮಾಡಿದರೂ ವಿಷ್ಣುವಿನ ಉಪಾಸನೆಯನ್ನು ಮಾಡಲೇಬೇಕು. ವಿಷ್ಣುನ ಸಹಿತಾಧ್ಯಾತ ಸಾತು ತುಷ್ಟಿಂ ಪರಾಮ್ರಜೆ. ಇನ್ನೇನು ಉಳಿದ ದೇವತೆಗಳ ಕಥೆ. ಹಾಗಾದರೆ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡಿದರೂ ಅಂತರ್ಯಾಮಿಕೆಯ ಸರ್ವೋತ್ತಮತ್ವೇನ ದೇವರ ಉಪಾಸನೆಯನ್ನೇ ಮಾಡಬೇಕು. ಏನೇ ಇಷ್ಟಾರ್ಥಗಳು ಬೇಕಾಗಲಿ ವಿಷ್ಣುವನ್ನು ಭಜಿಸಿ. ಉಳಿದವರು ಯಾರಾದರೂ ಮತ್ತೆ ದೇವರಿಗೆ ಭಿಕ್ಷೆ ಬೇಡಿ ಅವನಿಂದ ಶಕ್ತಿ ಪಡೆದೇ ನಮಗೆ ಅನುಗ್ರಹ ಮಾಡುವವರು. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚವಂತಿತೆ. ಎಲ್ಲ ಯಜ್ಞಗಳನ್ನು ಭೋಗ ಮಾಡುವವನು ದೇವರೇ, ಫಲ ಕೊಡುವವನು ದೇವರೇ. ನಾವು ಯಾರ ಕಡೆನೋ ಮುಖ ಮಾಡಿದರೂ ಕೂಡ ನಮಗೆ ಅನುಗ್ರಹ ಮಾಡೋದು ಕೊನೆಗೆ ದೇವರೇ. ಅವನ ಕಡೆಗೆ ಮುಖ ಮಾಡಿದರೆ ಮೋಕ್ಷ ಕೊಡ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ. ಕೇವಲ ಇತರ ದೇವತೆಗಳನ್ನು ಮಾತ್ರ ನಾವು ಭಜಿಸಿದರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ಅಯಂ ಸರ್ವೇಷ್ಟದಾತಾಮೇ, ದೇವರೇ ಸಕಲ ಇಷ್ಟಾರ್ಥಗಳನ್ನು ನಮಗೆ ಕೊಡ್ತಾನೆ. ಸರ್ವಾರಿಷ್ಟ ನಿವಾರಕ, ಎಲ್ಲ ಕಷ್ಟಗಳನ್ನು ಕಳೆಯುವವನು ಇವನೇ. ಸರ್ವೋತ್ಕೃಷ್ಟ ಅಯಮೇವ ಏಕ. ಸಕಲ ಸಚ್ಚಾಸ್ತ್ರಗಳ ಮಥಿತಾರ್ಥ ಇದು. ನಾವು ಏನೋ ನಂಬಿದ್ದೇವೆ, ನಾವೇನೋ ಇಲ್ಲಿ ಮಾಧ್ವರು ಅಂತ ಆಗಿದ್ದೇವೆ, ಮಧ್ವಾಚಾರ್ಯರ ಕ್ಷೇತ್ರ ಇದು, ನಮಗಿದೊಂದೇ ವಿಷಯ ಗೊತ್ತು. ಜಗತ್ತು ಎಷ್ಟು ದೊಡ್ಡದಿದೆ, ಎಷ್ಟು ಧರ್ಮಗಳಿವೆ, ಎಷ್ಟು ದೇವತೆಗಳಿದ್ದಾರೆ, ಎಷ್ಟು ಪರಂಪರೆಗಳಿವೆ. ಇದೇ ದೇವರು ಕೃಷ್ಣ, ವಿಷ್ಣು, ರಾಮ, ನಾರಾಯಣ ಇವನೇ ದೊಡ್ಡವನು ಅಂತ ಹೇಗೆ ಹೇಳೋದು? ಈ ಸಂಶಯಕ್ಕೆ ಒಳಗಾಗಬೇಡಿ.
ಅಷ್ಟು ಕೂಪಮಂಡೂಕ ವೃತ್ತಿಯಿಂದ ಹೇಳಿದವರಲ್ಲ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಸಕಲ ವೇದಗಳ, ಇತಿಹಾಸ ಪುರಾಣಗಳ ಎಲ್ಲ ಶಾಸ್ತ್ರಗಳ ಆಧಾರವನ್ನು ಕೊಟ್ಟು ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಕ್ ವಿಧಾನ್, ಸ್ವಯಂ ಸರ್ವಜ್ಞರಾಗಿದ್ದರೂ ಕೂಡ ಜಗತ್ತಿಗೆ ವಿಶ್ವಾಸವನ್ನು ಮೂಡಿಸುವುದಕ್ಕೋಸ್ಕರ ಸಕಲ ದೇಶದಲ್ಲಿ ಸಂಪೂರ್ಣವಾಗಿ ಸಂಚಾರವನ್ನು ಮಾಡಿ ಎಲ್ಲ ಇತಿಹಾಸ ಪುರಾಣ ಗ್ರಂಥಗಳನ್ನು ನೋಡಿ ಶ್ರೀಮದಾಚಾರ್ಯರು ಇದು ಸತ್ಯ ಅಂತ ಸಾಬೀತುಪಡಿಸಿದ್ದಾರೆ ಜನರಿಗಾಗಿ. ತಾವು ಸ್ವಯಂ ಸರ್ವಜ್ಞರು, ಪುಸ್ತಕ ಬೇಕಾಗಿಲ್ಲ, ಅವರು ತ್ಯಕ್ತ ವೈದಿಕರು. ಅನಾದಿ ಕಾಲದಿಂದಲೂ ಎಲ್ಲವೂ ಅವರ ಅನುಭವಾರೂಢವಾಗಿದೆ, ಆ ವಿಷಯ ಬೇರೆ. ಆದರೆ ಜಗತ್ತಿಗೋಸ್ಕರ ಸಕಲ ಶಾಸ್ತ್ರಗಳ ಪ್ರಮಾಣವನ್ನು ಮುಂದಿಟ್ಟು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಇವತ್ತಿಗೂ ಕೋಟ್ಯಂಶೋಪಿನ ವರ್ತತೆ, ಎಲ್ಲವೂ ಹಾಳಾಗಿ ಹೋಗಿದೆ, ನದಿ ಪಾಲಾಗಿದೆ, ಸಮುದ್ರ ಪಾಲಾಗಿದೆ, ಸುಟ್ಟು ಹೋಗಿದೆ. ನಮ್ಮ ಪ್ರಾಚೀನ ಗ್ರಂಥರಾಶಿ ಅಂತ ಅಂದುಕೊಂಡರೂ ಇವತ್ತಿಗೆ ಉಪಲಬ್ಧವಾದ ಗ್ರಂಥಗಳನ್ನು ನಾವು ವಿಮರ್ಶೆ ಮಾಡಿ ನೋಡಿದಾಗಲೂ ನಮಗೆ ಸಿದ್ಧವಾಗುವುದು ಎಲ್ಲ ಶಾಸ್ತ್ರಗಳು, ಗ್ರಂಥಗಳು ವಿಷ್ಣುವಿನ ಪಾರಮ್ಯವನ್ನು, ಸರ್ವೋತ್ತಮತ್ವವನ್ನು ಹೇಳುತ್ತವೆ. ಇದನ್ನು ತಿಳಿಸುವುದಕ್ಕಾಗಿ ಸರ್ವಮೂಲ ಗ್ರಂಥಗಳಿರುವುದು, ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳಿರುವುದು. ಅಂತಹ ಸಕಲ ಶಾಸ್ತ್ರಗಳಿಗೆ ಸಮ್ಮತವಾದ ತತ್ವವನ್ನು ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಅಂತಹ ವೈದಿಕ ಸನಾತನವಾದಂತಹ ಈ ಸಿದ್ಧಾಂತ ಇಲ್ಲಿ ನಾವು ಏನೋ ಹುಟ್ಟಿ ಬಂದಿದ್ದೇವೆ ಅಂತ ನಂಬೋದು ಅಂತಲ್ಲ, ಎಲ್ಲಿಯೋ ಹುಟ್ಟಿ ಬರಬೇಕಾಗಿತ್ತು. ಆದರೆ ಅನಂತ ಜನ್ಮಗಳ ಸುಕೃತದಿಂದ ಈ ಸತ್ಯವಾದ ತತ್ವವನ್ನು ತಿಳಿಯುವ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ತಿಳಿದು ಸರ್ವೋತ್ಕೃಷ್ಟ ಅಯಮೇವ ಏಕಃ ತದೀಯೋಹಂ ಸಮೀಪತಿ, ಭಗವಂತನೇ ಸರ್ವೋತ್ತಮ ಅನ್ನುವಂತಹ ದೃಢವಾದ ನಂಬಿಕೆಯನ್ನಿಟ್ಟುಕೊಳ್ಳಿ. ರಾತ್ರಿ ಮಲಗಿದಾಗ ಹೊಡೆದು ಎಬ್ಬಿಸಿದರೂ ಹರಿ ಸರ್ವೋತ್ತಮ ಅನ್ನುವಂತಹ, ವಾಯುದೇವರು ಜೀವೋತ್ತಮರು ಅಂತನ್ನುವಂತಹ ಉದ್ಗಾರ ಬರಬೇಕು. ಅಷ್ಟು ದಾರ್ಢ್ಯ ಮನಸ್ಸಿನಲ್ಲಿರಬೇಕು. ಇದು ಅಂತರ್ದೀಕ್ಷೆ. ಇದು ನಮಗೂ ಇರಬೇಕು, ನಮ್ಮ ಹತ್ತಿರ ಬಂದ ಜನರ ಹೃದಯದಲ್ಲಿಯೂ ಬಿತ್ತಬೇಕು. ನೀರು ಹೇಗೆ ತಾನು ದೇಹದ ಒಳಗೆ ಹೋದರೂ ಸ್ವಚ್ಛ ಮಾಡಿ ಹೊರಗೂ ಸ್ವಚ್ಛ ಮಾಡುತ್ತೆ, ಹಾಗೆ ಹೊರಗಿನ ದೋಷಗಳನ್ನೂ ತಿದ್ದಿ ಹೊರಗೂ ದೀಕ್ಷೆಯನ್ನು ನೀಡಿ ಒಳಗಿನ ಕಲುಷಗಳನ್ನು, ಸಂಶಯ, ತಪ್ಪು ತಿಳುವಳಿಕೆ ಇವುಗಳೆಲ್ಲವನ್ನು ದೂರ ಓಡಿಸಿ ದೃಢವಾದ ವಿಷ್ಣು ದೀಕ್ಷೆಯನ್ನು ಒಳಗೂ ತುಂಬುವ ಕೆಲಸ, ಒಳಗೂ ಶುದ್ಧಿಯನ್ನು ಮಾಡುವ ಕೆಲಸ ಮನುಷ್ಯನಿಂದ ನಡೆಯಬೇಕು. ಈ ಗುಣವನ್ನು ನಾನು ನೀರಿನಿಂದ ಕಲಿತೆ, ನೀನು ಬಂದಿದ್ದಿ, ನಿನ್ನ ಹೊರಗೆ ಎಲ್ಲ ವೈಷ್ಣವ ದೀಕ್ಷೆ ಇದ್ದೇ ಇದೆ, ಆದರೆ ಒಳಗೂ ವಿಷ್ಣು ಭಕ್ತಿ ಬರಲಿ, ತತ್ವಜ್ಞಾನ ನಿನ್ನೊಳಗೆ ಇರಲಿ ಅನ್ನುವುದಕ್ಕೋಸ್ಕರನೇ ನಾನು ನಿನ್ನ ಜೊತೆಗೆ ಸಂವಾದವನ್ನು ಮಾಡಿ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಬೋಧ್ಯ ಹೇಳ್ತಾ ಇದ್ದಾನೆ. ನೀರಿನಿಂದ ಕಲಿತಿರುವ ಗುಣ, ನೀರಿನಿಂದ ಕಲಿತದ್ದು ಇಷ್ಟು ಮಾತ್ರ ಅಂತ ತಿಳಿಯಬೇಡಿ. ಇನ್ನೂ ಭಾಗವತ ಹೇಳುತ್ತೆ, ಚಿಂತನೆ ಮಾಡುವುದಕ್ಕೆ ಸಾಕಷ್ಟಿದೆ. ನೀರಿಗೆ ಸಂತೋಷ ಆಯಿತೋ ಏನೋ, ನೀರು ಬೀಳ್ತಾ ಇದೆ. ನೀರಿನಿಂದ ಕಲಿಯಬೇಕಾದ ಗುಣಗಳು ಬಹಳ ಇವೆ. ಸ್ವಚ್ಛತೆ ಹಾಗೂ ಸ್ನೇಹ, ಇದರಿಂದ ದೇವರ ಮಹಿಮೆಯನ್ನು ತಿಳಿಯೋದು ಬಹಳ ಅದ್ಭುತವಾದದ್ದು. ಅಂತಹ ಅದ್ಭುತವಾದ ಗುಣಗಳನ್ನು ಮತ್ತೆ ಮುಂದೆ ತಿಳಿಯೋಣ ನಾಳೆ. ಇದನ್ನು ಮಹಾಭಾರತದಲ್ಲಿ ಬೋಧ್ಯ ಹೇಳ್ತಾನೆ. ಪಿಂಗಲ ಕುರರಃ ಸರ್ಪಃ ಸಾರಂಗಾನ್ವೇಷಣಂ ವನೆ ಇಶುಕಾರಃ ಕುಮಾರೀ ಚ ಷಡೇತೆ ಗುರವೋ ಮಮ. ಇಲ್ಲಿ ನೀರು ಎಲ್ಲಿ ಬಂತು, ಇಲ್ಲಿ ಬಂತು ಅಂತ ಹೇಳಬೇಡಿ, ಮಹಾಭಾರತದಲ್ಲಿ ಎಲ್ಲಿ ಬಂತು? ಪಿಂಗಲ ಕುರರಃ ಸರ್ಪಃ ಸಾರಂಗಾನ್ವೇಷಣಂ ವನೆ, ಜೀವನಂ ಭುವನಂ ವನಂ. ವನ ಅಂದರೆ ನೀರು. ಕೋಶದಲ್ಲಿ, ಸಂಸ್ಕೃತದ ಕೋಶದಲ್ಲಿ ವನ ಅಂದರೆ ನೀರು ಅಂತ ಅರ್ಥ. ಅದು ಸರಿ, ಎಲ್ಲ ಪ್ರಥಮ ವಿಭಕ್ತಿಯಲ್ಲಿದೆ. ಪಿಂಗಲ ಕುರರಃ ಸರ್ಪಃ ಸಾರಂಗಾನ್ವೇಷಣಂ ಇಶುಕಾರಃ ಕುಮಾರಿ. ಇದೊಂದು ಮಾತ್ರ ವನೇ ಯಾಕೆ ಅಂದರೆ ಬೋಧ್ಯನ ಅನುಸಂಧಾನ ನೋಡಿ ಅವನಂದ, ಇವುಗಳೆಲ್ಲವನ್ನೂ ನಾನು ಗುರು ಅಂತ ಭಾವಿಸಿದ್ದೇನೆ ಅಂದರೆ
ಒಂದರ್ಥದಲ್ಲಿ ನೀವೆಲ್ಲ ತಪ್ಪು ತಿಳಿಯಬಹುದಲ್ವ, ಏನು ಇವನು ಎಂಥಾದ ಋಷಿಯಪ್ಪ ಇವನು, ಇವುಗಳನ್ನೆಲ್ಲ ಗುರು ಅಂತ ತಿಳಿಯೋದ? ಮಾನವನಿಗಿದ್ದಷ್ಟು ವಿವೇಕ ಅವುಗಳಿಗಿದೆಯಾ? ಏನೋ ಅವುಗಳನ್ನು ನೋಡಿ ಕೆಲವುದನ್ನು ಕಲಿತಿರ್ಬೋದು, ಅಂದ ಮಾತ್ರಕ್ಕೆ ಅವುಗಳನ್ನು ಗುರು ಅಂತ ಉಪಾಸನೆ ಮಾಡೋದಾ? ಬೋಧ್ಯ ಅಂದ, ನಾನೇನು ಅಷ್ಟು ದಡ್ಡ ಅಲ್ಲ, ಇವುಗಳನ್ನೇ ನಾನು ಗುರು ಅಂತ ಉಪಾಸನೆ ಮಾಡಿಲ್ಲ, ಇವುಗಳಲ್ಲಿ ಭಗವಂತ ಇದ್ದಾನಲ್ಲ ಅವನು ನನಗೆ ಗುರು ಅಂತ ಉಪಾಸನೆ ಮಾಡಿದ್ದೇನೆ ಅಂತ ತೋರಿಸುವುದಕ್ಕೆ ವನೇ ಯಹ ಸಹ ಮಮ ಗುರು, ನೀರೇ ನನ್ನ ಗುರು ಅಲ್ಲ, ಒಂದು ಕಡೆಗೆ ಅದನ್ನು ತೋರಿಸಿದರೆ ಉಳಿದ ಕಡೆಗೆ ಹಾಗೆ ಮಾಡಿಕೊಳ್ಳಿ ಅಂತ ಸೂಚನೆ ಅದು. ಸಪ್ತಸು ಪ್ರಥಮ ಪಿಂಗಲ ಪಿಂಗಲಾಯಾಮ್ ಗುರು, ಕುರರಹ ಕುರರೇ ಗುರು. ಸಪ್ತಮಿ ವಿಭಕ್ತಿಯ ಅರ್ಥದಲ್ಲಿ ಪ್ರಥಮಾ ವಿಭಕ್ತಿಯ ಪ್ರಯೋಗ ಮಾಡಬೇಕು ಅಂತ ವ್ಯಾಕರಣ ಉಂಟು, ಆ ಅಭಿಪ್ರಾಯ ನನಗುಂಟು ಅಂತ ತೋರಿಸುವುದಕ್ಕೆ ಫಾರ್ ಎಕ್ಸಾಂಪಲ್ ಒಂದನ್ನು ಸಪ್ತಮಿ ವಿಭಕ್ತಿಯಲ್ಲಿ ಇಟ್ಟು ತೋರಿಸ್ತಾನೆ. ವನೇ, ನೀರಿನಲ್ಲಿ ಯಾರಿದ್ದಾನೋ ಅವನು ನನ್ನ ಗುರು. ಅದಕ್ಕಾಗಿಯೇ ಭಗವಂತನನ್ನು ಸರ್ವತೋಮುಖ ಅಂತ ವಿಷ್ಣು ಸಹಸ್ರನಾಮ ಕರೆಯುತ್ತೆ. ದೇವರು ಎಲ್ಲಿದ್ದಾನೆ? ಎಲ್ಲ ಕಡೆಗಿದ್ದಾನೆ. ದೇವರು ಯಾವಾಗ ಮಾತಾಡ್ತಾನೆ? ಎಲ್ಲ ಕಡೆಗೂ ಅವನ ಮುಖ ಇದೆ, ಎಲ್ಲವೂ ಮಾತಾಡ್ತಾ ಇದೆ. ನಾವು ಮಾತಾಡ್ತೇವೆ ಅಥವಾ ಮೈಕು ಪ್ರತಿಧ್ವನಿ ಅಲ್ಲ, ಇದು ಮಾತಾಡ್ತದೆ, ಇದು ಮಾತಾಡ್ತದೆ. ಈಗ ನೋಡಿ, ನೀರು ಮಾತಾಡ್ತಾ ಇಲ್ವೋ? ನೀರನ್ನು ನೋಡಿದಾಗ ಇಷ್ಟೆಲ್ಲ ಗುಣಗಳನ್ನು ಇವನು ಕಲ್ತ ಅಂದರೆ ಒಂದರ್ಥದಲ್ಲಿ ನೀರು ಮಾತನಾಡಿದ ಹಾಗೇನೆ. ಅಂದರೆ ನೀರಿನೊಳಗಿದ್ದ ದೇವರು ಮಾತನಾಡಿದಂತೆ. ಆ ದೇವರಿಂದ ನಾನು ಉಪದೇಶ ಪಡೆದೆ. ವನೇ, ನೀರಿನೊಳಗೆ ಯಾವ ಭಗವಂತ ಇದ್ದಾನೋ ಆ ಭಗವಂತನಿಂದ ನಾನು ಈ ಎಲ್ಲ ಗುಣಗಳನ್ನು ಕಲ್ತಿದ್ದೇನೆ ಎಂಬ ಅರ್ಥದಲ್ಲಿ ವನೇ ಎಂಬುದಾಗಿ ಸಪ್ತಮಿ ವಿಭಕ್ತಿಯನ್ನು ಪ್ರಯೋಗ ಮಾಡಿ ನೀರಿನಿಂದ ನಾನು ಕಲಿತ ಗುಣ ಅಂತ ಅದನ್ನು ಭಾಗವತ ವಿಸ್ತೃತವಾಗಿ ತಿಳಿಸಿದೆ. ತಾನು ಒಂದರ ಜೊತೆಗೆ ಅಂಟಿಕೊಳ್ಳುವುದು ಮಾತ್ರ ಅಲ್ಲ, ಇನ್ನೊಬ್ಬರು ಒಬ್ಬರಿಗೊಬ್ಬರು ಹತ್ತಿರ ಬರುವಂತೆ, ಅಂಟುವಂತೆ ಅವರನ್ನು ಸೆಳೆದು ಗಟ್ಟಿಯಾಗಿ ಕೂಡಿಸುವ ಕೆಲಸವನ್ನು ನೀರಿನೊಳಗಿದ್ದು ಭಗವಂತ ಮಾಡ್ತಾನೆ. ಕರ್ಷತಿ, ಎರಡು ಹಿಟ್ಟಿನ ಕಣಗಳಿವೆ, ಮಣ್ಣಿನ ಕಣಗಳಿವೆ, ಅವುಗಳು ಹತ್ತಿರ ಬರಬೇಕು, ಹತ್ತಿರ ಬಂದು ಸೇರಬೇಕು, ಗಟ್ಟಿಯಾಗಿ ಕೂಡಬೇಕು. ಗಟ್ಟಿಯಾಗಿ ಕೂಡುವಂತೆ ಭಗವಂತ ಮಾಡ್ತಾನೆ. ಆದ್ದರಿಂದ ಭಗವಂತ ಕೃಷ್ಣ ನೀರಿನೊಳಗಿದ್ದು ಆ ಕೆಲಸವನ್ನು ಮಾಡ್ತಾನೆ. ನೀರಿನ ಗುಣವನ್ನು ಕಲಿತ ಜ್ಞಾನಿಗಳಲ್ಲಿಯೂ ಇದ್ದು ಆ ರೀತಿಯಾಗಿ ಜನರೆಲ್ಲ ಹತ್ತಿರ ಸೇರುವಂತೆ ಒಂದುಗೂಡಿ ಕಾರ್ಯವನ್ನು ಮಾಡುವಂತಹ ಶ್ರೀಕೃಷ್ಣ ಪರಮಾತ್ಮ ನಿಜವಾಗಿ ಅವನೇ ವನೇ ಯಹ ಕೃಷ್ಣ ವನೇ ಯಹ ಸರ್ವತೋಮುಖ ಸ ಏವ ಮಮ ಗುರು ಎಂಬ ಅಭಿಪ್ರಾಯದಲ್ಲಿ ಬೋಧ್ಯ ನೀರಿನಿಂದ ಕಲಿತ ಕೆಲವು ಗುಣಗಳನ್ನು ಹೇಳಿದ್ದಾನೆ. ಮತ್ತೆ ಕೆಲವಿದೆ, ನಾಳೆ ತಿಳಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು.